ಅವಳು ಕೂಡ ಮುನಿಸ್ಕೊಂಡು ಇವತ್ತೇ ಮನೆ ಬಿಟ್ಟು ಹೋಗಿದ್ದಾಳೆ. ಇವನು ಇವತ್ತೇ ಅಮೆರಿಕಾಗ ಹೊರಟು ನಿಂತಿದ್ದಾನೆ. ನೀನಾದ್ರೂ ಸ್ವಲ್ಪ ಅಡ್ವೈಸ್ ಮಾಡು. ರುಚಿ ರುಚಿಯಾದ ಅಡಿಗೆ, ಮಗಳ ಸಿಹಿ ಸಿಹಿ ಮಾತು, ಹೊಟ್ಟೆ ಮನಸ್ಸು ಎರಡೂ ತೃಪ್ತಿ. ಮೊದಲನೇ ಸಿನಿಮಾ ನಂದು ಗಿರೀಶ್ ಕಾರ್ನಾಡ್ ಜೊತೆ. ಒಂದಾನೊಂದು ಕಾಲದಲ್ಲಿ ಅವರು ಯುದ್ಧಕಾಂಡ ಅಂತ ಒಂದು ಸಿನಿಮಾ ತೆಗೆದ್ರು. ಅಸಿಸ್ಟೆಂಟ್ ಲಾಯರ್ ಆಗಿ ನನಗೆ ಒಂದು ಪಾರ್ಟ್ ಕೊಟ್ರು. ವೀರಾಸ್ವಾಮಿ ಅವರು ಸಿನಿಮಾ ನೋಡಿದ್ರಂತೆ. ಕೆಲವು ಪಾತ್ರಗಳು ಯಾಕ್ರಿ ಇವ್ರನ್ನೆಲ್ಲ ಅನ್ನೆಸೆಸರಿ ಬೆಳೆಸ್ತೀರಾ ನೀವು, ನನ್ನ ಮಗ ಇದರಲ್ಲಿ ಹೀರೋ, ಅವನ್ನ ಹೈಲೈಟ್ ಮಾಡಿ, ಇವೆಲ್ಲ ಬೇಡ ಅಂತ ಅಂದ್ಬಿಟ್ಟು ಕೆಲವೆಲ್ಲ ನನ್ನ ಸೀನ್ಗಳನ್ನ ಎಲ್ಲ ಕಟ್ ಮಾಡಿಸಿ ಎಡಿಟ್ ಮಾಡಿಸಿ ಒಬ್ಬ ನತದೃಷ್ಟ ಕಲಾವಿದ ಅಂತ ಹೇಳ್ಕೋಬಹುದು, ಏನೋ ಗೊತ್ತಿಲ್ಲ ನಾನು. ಸ್ನೇಹಿತರೆ, ನಿಮ್ಗೆಲ್ರಿಗೂ ನಮ್ಮ ಕನ್ನಡದ ಹಿರಿಯ ಕಲಾವಿದರೊಬ್ಬರ ಬದುಕಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಅಮೆರಿಕ ಸಿನಿಮಾ ನೀವು ನೋಡಿದ್ರೆ ಸ್ನೇಹಿತರೆ, ಅದರಲ್ಲಿ ಎರಡನೇ ಹೀರೋ ಪಾತ್ರ ಅಂದರೆ ಶಶಾಂಕ್ ಅಂತ ಒಂದು ಪಾತ್ರ ಬರುತ್ತಲ್ಲ, ಅಮೆರಿಕಕ್ಕೆ ಹೋಗಿ ಓದುವಂಥ ಮಹತ್ವಾಕಾಂಕ್ಷೆ ಹುಡುಗನ ತಂದೆ ಪಾತ್ರ ಮಾಡಿರ್ತಾರಲ್ಲ. ಸೊ ಅವರು ಬೇರೆ ಯಾರು ಇಲ್ಲ ಸ್ನೇಹಿತರೆ, ಅವರು ನಮ್ಮ ಸಂಜಯ್ ಸೂರಿ ಸರ್, ರಂಗಭೂಮಿ ಕಲಾವಿದರು, ಕಿರುತೆರೆ ಸಿನಿಮಾ ಕಲಾವಿದರು ಸ್ನೇಹಿತರೆ. ಜೊತೆಗೆ ಅವರು ಹಳೆಯ ಗರಡಿಪಟು ಕೂಡ. ಹೋಗೋಣ ಅವ್ರು ಮಾತಾಡ್ಸೋಣ. ಜೊತೆಗೆ ನಮ್ಮ ಸಂಜಯ್ ಸೂರಿ ಅವರ ಮಗನೇ ನಮ್ಮ ವಿಕ್ರಮ್ ಸೂರಿ, ನೀವು ನೋಡಿರ್ತೀರಿ ಬಹಳ ನಮ್ಮ ಮಾಯಾಮೃಗ ಪಂಚಶ್ಯಾಮ ಖ್ಯಾತಿಯ ವಿಕ್ರಮ್ ಸೂರಿ ಅವರು. ನಾನಂತೂ ಅಕ್ಕನ ಹತ್ರ ಹೋಗಲ್ಲ, ನಂಗೆ ಭಯ ಆಗತ್ತಪ್ಪ. ಯಾಕೋ, ಏನಾರ ತಪ್ಪು ಮಾಡಿದ್ಯಾ? ಸೊ ಬನ್ನಿ, ಅವ್ರ ಮನೆ ಇದು, ಅಲ್ಲಿ ಹೋಗಿ ನಮ್ಮ ಸಂಜಯ್ ಸೂರಿ ಅವರ ಬದುಕನ್ನು ಕೇಳೋಣ. ನಾವು ಹಿರಿಯ ಕಲಾವಿದರ ಬದುಕನ್ನ ಪರಿಚಯ ಮಾಡ್ಕೊಳ್ಳೋಣ. ಸ್ವಾಗತ ನಿಮ್ಗೆಲ್ರಿಗೂ. ಅವಳಿಗೆ ನಿದ್ದೆ ಕಡಿಮೆ ಆದ್ರೆ ಕಣ್ ಸುತ್ತ ಕಪ್ಪಾಗುತ್ತೆ, ಆದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ನನಗೂ 76 ಆಯ್ತು ಈಗ. 1947 ನನ್ನ ಹುಟ್ಟಿದ ವರ್ಷ 17ನೇ ತಾರೀಕು 8ನೇ ತಿಂಗಳು. ಸ್ವಾತಂತ್ರ್ಯ ಬಂದು 2 ದಿವಸ ಆದ್ಮೇಲೆ ನಾನು ಹುಟ್ಟಿದೆ. ವೆರಿ ನೈಸ್. ಸ್ವಾತಂತ್ರ್ಯ ಬರೋರ್ಗೆ ಹುಟ್ಟೇ ಇಲ್ಲ ನೀವು. ಸ್ವತಂತ್ರ ಭಾರತ ಕಾಲಿಟ್ರಿ. ಸ್ವಾತಂತ್ರ್ಯ ಬರ್ಲಿ ಅಂತ ಕಾಯ್ತಾ ಇದ್ದೆ ನಮ್ಮಮ್ಮನ ಹೊಟ್ಟೆ ಒಳಗಡೆ. ಸ್ವಾತಂತ್ರ್ಯ ಬಂತು ಅಂತ ಗೊತ್ತಾಯ್ತು, ಆಮೇಲೆ ಹೊರಗೆ ಬಂದೆ. ನಾವು ಬಹಳ ಬಡತನದಲ್ಲೇ ಬಂದಂಥವ್ರು. ನಾವೇನು ಆಗರ್ಭ ಶ್ರೀಮಂತರ ಕುಟುಂಬವೇನಲ್ಲ. ಅದಕ್ಕೆ ಪೂರ್ವದಲ್ಲೆಲ್ಲ ಶ್ರೀಮಂತರಂತೆ. ಆಮೇಲೆ ಕಾಲಕ್ರಮೇಣ ಕರೆಕ್ಟಾ ಬಂತು. ಕೂತ್ಕೊಂಡು ತಿನ್ನೋರು ಜಾಸ್ತಿ ಆದ್ಮೇಲೆ ಎಲ್ಲವೂ ಒಂದೊಂದೇ ಕರೆಕ್ಟಾ ಬರ್ತಾ ಇದೆ. ನಮ್ಮ ತಂದೆ ಇದ್ದಿದ್ದು ಹೊಳೆನರಸೀಪುರ, 7 ಜನ ಮಕ್ಕಳು, ಅದರಲ್ಲಿ ಕೊನೆಯವನು ನಾನು. ಹಣಕಾಸು ತೊಂದರೆ ಇದ್ದ ಕಾರಣ ನಮ್ಮ ತಾಯಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಸೇರ್ಕೊಂಡ್ರು. ಬ್ರಿಟಿಷ್ನವ್ರ ಕಾಲದಲ್ಲೇ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಅವ್ರ ಹಾಸ್ಪಿಟಲ್ ನರ್ಸ್ ಆಗಿದ್ರು. ಇಲ್ಲ ಹಾಸನ ಫಸ್ಟ್ ಅವ್ರ ಅಪಾಯಿಂಟ್ಮೆಂಟು, ಟ್ರೈನಿಂಗ್ ಪೀರಿಯಡ್. ಆಮೇಲೆ ಅಲ್ಲಿಂದ ಟ್ರಾನ್ಸ್ಫರಬಲ್ ಜಾಬು, ಅಲ್ಲಿಂದ ಹರ್ಕುಲ್ಗೂಡು ಅಂತ ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಸೊ ಅಲ್ಲಿ ನಾನು ಹುಟ್ಟಿದ್ದು ಹರ್ಕುಲ್ಗೂಡಲ್ಲಿ. ಅಲ್ಲಿಂದ ತಿರ್ಗಾ ತುಮಕೂರು, ತಿಪ್ಟೂರು, ಹೀಗೆ ಅವರು ಟ್ರಾವೆಲ್ ಮಾಡ್ತಾ ಇದ್ರು. ಅವ್ರು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾರೋ, ನಾನು ಕೊನೆ ಮಗ ಆದ್ರಿಂದ ಅವ್ರ ಜೊತೆನೆಲ್ಲ ಇದ್ದೆ. ನಮ್ಮ ಅಣ್ಣಂದ್ರು ಅವರೆಲ್ಲ ಬೇರೆ ಬೇರೆ ಕಡೆ, ಒಬ್ಬರು ದೊಡ್ಡವರು ಆರ್ಮಿಲಿದ್ರು, ಇನ್ನೊಬ್ರು ಬಾಂಬೆಲಿದ್ರು, ಇನ್ನೊಬ್ರು ಮದ್ರಾಸಲ್ಲಿದ್ರು. ನಮ್ಮ ಅಕ್ಕ ಒಬ್ಳು ಶಿವಮೊಗ್ಗಗೆ ಮದುವೆ ಮಾಡಿಕೊಟ್ಟಿದ್ರು, ಅಲ್ಲಿದ್ಲು. ಸೊ ಹೀಗಾಗಿ ನಮ್ಮ ಕುಟುಂಬ ಹಿನ್ನೆಲೆ ಇದು. ಐನೂರು ಹೇಳಿದ್ದಾರೆ ಅಲ್ವಾ, ಅವಳು ಮದುವೆ ಆಗೇ ಆಗುತ್ತೆ ಅಂತ. ಮೂಲ ಊರು ಅಂತಂದ್ರೆ ಹೊಳೆನರಸೀಪುರ. ಅಲ್ಲಿ ನಾನು ಬೆಳೀಲೇ ಇಲ್ಲ. ನಾ ಹೇಳಿದ್ನಲ್ಲ, ಟ್ರಾನ್ಸ್ಫರಬಲ್ ಜಾಬು. ನಮ್ಮಮ್ಮ ಟ್ರಾನ್ಸ್ಫರ್ ಆಗ್ತಾ ಇದ್ರು. ನಾನು ಹುಟ್ಟಿದಾಗ ಅವ್ರು ಆಲ್ರೆಡಿ ಕೆಲಸದಲ್ಲಿದ್ರು. ಸೊ ಅವಾಗ ನಾನು ತಿಪ್ಟೂರು, ತುಮಕೂರು, ಹಾಲ್ಕುರ್ಕೆ, ಚಿಕ್ಕನಾಯಕಹಳ್ಳಿ, ಹಂದನಕೆರೆ, ಈ ಥರ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಸ್ಕೂಲಿಗೆ ಸೇರ್ಕೊಳ್ಳೋದು ನಡೀತಾ ಇದ್ದು. ತಿಪ್ಟೂರಿನಲ್ಲಿ ಜಾಸ್ತಿ ದಿವಸ ಇದ್ದಾಗ ನನಗಾಗ ಸುಮಾರು 10 ವರ್ಷ ಇರ್ಬೋದು, 7, 8, 9, 10 ವರ್ಷ ಇರ್ಬೋದು, ನೆನಪಿಲ್ಲ. ಆಗ ಗುಬ್ಬಿ ಕಂಪ್ನಿ ಕ್ಯಾಂಪ್ ಹಾಕಿತ್ತು ಇಲ್ಲಿ ತಿಪ್ಟೂರಲ್ಲಿ. 1957 ಡಾಕ್ಟರ್ ರಾಜ್ಕುಮಾರ್ ಅವರು ಗುಬ್ಬಿ ಕಂಪ್ನಿಯಿಂದ ನಿರ್ಗಮನ, ನನ್ನ ಪ್ರವೇಶ. ನಾನು ಅವಾಗ ಬಾಲನಟನಾಗಿ ಅಲ್ಲಿ ನಮ್ಮ ತಾಯಿ ಸೇರಿಸಿದ್ರು. ಕಾರಣ ಸೇರಿಸೋದಕ್ಕೇನು ಅಂತಂದರೆ, ಆಗ ಕನ್ನಡ ಸಿನಿಮಾಗಳು ಅಷ್ಟಾಗಿ ಬರ್ತಿರ್ಲಿಲ್ಲ. ಬರೀ ಹಿಂದಿ, ತಮಿಳು, ತೆಲುಗು ಈ ಸಿನಿಮಾಗಳೇ ಜಾಸ್ತಿ ಬರ್ತಾ ಇದ್ದಿದ್ದು. ಎಲ್ಲೋ ಅಪರೂಪಕ್ಕೂ ಒಂದು ಕನ್ನಡ ಬರೋದು ಅವಾಗ. ಆಗ ನಾನು ಆ ಸಿನಿಮಾ ನೋಡ್ಕೊಂಬಂದು ಮನೆಯಲ್ಲಿ ಕನ್ನಡ ಮುಂದೆ ನಿಂತ್ಕೊಂಡು ಅಭ್ಯಾಸ ಮಾಡೋದು. ನನ್ನ ಫೇವರೇಟ್ ಆಕ್ಟರ್ ಅಂತಂದ್ರೆ ಶಿವಾಜಿ ಗಣೇಶನ್. ಆಗ ವೀರಪಾಂಡ್ಯ ಕಟ್ಟಬೊಮ್ಮನ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಸ್ಪಾಂಟೇನಿಯಸ್ ಆಗಿ ಡೈಲಾಗ್ ಹೊಡಿತಾ ಇದ್ರು ಶಿವಾಜಿ ಗಣೇಶನು. ಅದು ನನ್ನ ಮನಸ್ಸಿನ ಆಳದಲ್ಲಿ ಕೂತ್ಬಿಡ್ತು. ಹರಕ್ ಮುರುಕ್ ತಮಿಳಲ್ಲಿ ನಾನು ಅದೇ ಡೈಲಾಗ್ನ ರಿಪೀಟ್ ಮಾಡೋದು, ಇದು ಮಾಡೋದು. ಬ್ಯಾಕ್ ಗೌನ್ಗೆ ಮನೆಯಲ್ಲಿರೋ ಬೆಡ್ಶೀಟ್ ಹಾಕ್ಕೊಳ್ಳೋದು. ಆಮೇಲೆ ಕತ್ತಿ, ಅವಾಗೆಲ್ಲ ಜಾಸ್ತಿ ಫೋಕ್ ಸಿನಿಮಾಗಳು ಬರೋದು, ಜಾನಪದ ಸಿನಿಮಾಗಳು, ಪೌರಾಣಿಕ, ಹಿಸ್ಟಾರಿಕಲ್ಲು, ಇವೇ ಜಾಸ್ತಿ ಬರ್ತಾ ಇದ್ದಿದ್ದು ಸೋಷಿಯಲ್ಗಿನ್ನ. ಆಮೇಲೆ ಸೋಷಿಯಲ್ ಬರೋಕ್ಕೆ ಶುರುವಾಯಿತು. ಅಷ್ಟೊತ್ತಿಗಾಗಲೇ ನನಗೆ 10 ವರ್ಷ ಆಗಿತ್ತು. ಅದನ್ನು ನೋಡಿ ನೋಡಿ ಅಭ್ಯಾಸ ಮಾಡ್ತಾ ಇದ್ದದ್ದನ್ನು ನಮ್ಮಮ್ಮ ಗಮನಿಸಿದ್ರು. ಇವನು ಏನೋ ಒಳ್ಳೆ ನಟನಾಗೋ ಇದಿದೆಯಲ್ಲ ಅಂದ್ಬಿಟ್ಟು ತೊಗೊಂಡೋಗಿ ಗುಬ್ಬಿ ಕಂಪ್ನಿಗೆ ಸೇರಿಸ್ಬಿಟ್ರು. ಆಗ ನನ್ನ ಜೊತೆಯಲ್ಲಿ ಇದ್ದಂಥ MS ಉಮೇಶ,
ಅವ್ರ ಅಣ್ಣ MS ಸತ್ಯ, ಆಮೇಲೆ ಡಿಂಗ್ರಿ ನಾಗರಾಜ. ನೀವ್ ಹೀಗ್ ನಡೀತಾ ಇದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಷ್ಟೇ. ಇವರೆಲ್ಲ ನನ್ನ ಸಮಕಾಲೀನರು. ಆಮೇಲೆ ಶ್ರುತಿ ಹೀರೋಯಿನ್ನು, ಶರಣ್ ಅವ್ರ ತಂದೆ GV ಕೃಷ್ಣ ಅಂತ, ನಮ್ಮೆಲ್ಲರಿಗಿಂತ ದೊಡ್ಡವರು ಅವರು ಗುಬ್ಬಿ ಕಂಪ್ನಿಲಿ. ಆಮೇಲೆ ಗುಬ್ಬಿ ಕಂಪ್ನಿ ಜೀವನ ಒಂದು 2 ವರ್ಷಕ್ಕೆ ನನಗೆ ಯಾಕೋ ಸರಿ ಬರಲಿಲ್ಲ. ಅಲ್ಲಿಯ ವಾತಾವರಣ ಇದೆಲ್ಲ ಕಾರಣಗಳು ಹೇಳ್ತಾ ಹೋದರೆ ಬೇಕಾದಷ್ಟು ಇರುತ್ತವೆ. ನನಗೆ ಸ್ವಾಭಿಮಾನ ಜಾಸ್ತಿ. ಆಮೇಲೆ ನಾನು ಇನ್ನೂ ಹುಡುಗ ಆದ್ದರಿಂದ ಸ್ನಾನ ಬಟ್ಟೆ ಹೊಕ್ಕೊಳ್ಳೋದು ಇವೆಲ್ಲ ಅಷ್ಟು ಗಮನ ಇರ್ತಿರ್ಲಿಲ್ಲ. ಸೊ ಹೀಗಾಗಿ ಅವಾಗ ಭಾಳ ನಾನು ಸುಂದರವಾಗಿದ್ದೆ. ನನ್ನ ಎಳೆ ಫೋಟೋಗಳು ನೀವು ನೋಡ್ಬೋದು. ಆಮೇಲೆ ಯಾಕೋ ಅಲ್ಲಿ ವಾತಾವರಣ ಸರಿ ಹೋಗಲಿಲ್ಲ ನನಗೆ. ಅದೆಲ್ಲ ಬಿಚ್ಚಿ ಹೇಳೋಕ್ಕೆ ಆಗೋಲ್ಲ ನಿಮಗೆ. ಅಲ್ಲಿಯ ಸನ್ನಿವೇಶಗಳು ಪರದೆ ಹಿಂದೆ ನಡೀತಾ ಇದ್ದಂಥ ಕೆಲವೆಲ್ಲ ಸನ್ನಿವೇಶಗಳು ನನ್ನ ಕಣ್ಣಿಗೆ ಬಿದ್ದಾಗ ಅಯ್ಯೋ ಏನಪ್ಪ ಇದು ಹೀಗೆ ಅಂತ ಇದಾಯಿತು. ಕೊನೆಗೆ ಅಲ್ಲಿಂದ ಮತ್ತೆ ವಾಪಸ್ಸು ವಿದ್ಯಾಭ್ಯಾಸಕ್ಕೆ ಬಂದೆ ತಿಪ್ಟೂರಿಗೆ. ತಿಪ್ಟೂರಿನಲ್ಲಿ ಓದ್ತಾ ಇದ್ದಂಥ ಕಾಲದಲ್ಲಿ ಮಿಡ್ಲ್ ಸ್ಕೂಲ್ ಮುಗ್ದಿತ್ತೇನೋ. ಆಗ ನನ್ನ 2ನೇ ಅಣ್ಣ ಬಾಂಬೆಲಿದ್ದ. ಅವನೇನು ಮಾಡ್ದ, ಇವನ್ನ ಬಾಂಬೆಗೆ ಕರ್ಕೊಂಡು ಹೊರಟೋಗ್ತೀನಿ, ಇವನು ಏನೋ ಒಳ್ಳೆ ಆ್ಯಕ್ಟ್ರ್ ಥರ ಅಭಿನಯ ಮಾಡ್ತಾ ಇರ್ತಾನೆ, ಅಲ್ಲಿ ಹಿಂದಿ ಇದಕ್ಕೆ ಟ್ರೈ ಮಾಡೋಣ ಅಂತ. ಅಲ್ಲಿ ಹೋದ್ವಿ. ಸ್ಕೂಲ್ ಅಡ್ಮಿಷನ್ಗೆ ಲೇಟ್ ಆಗೋಯ್ತು. ಆಮೇಲೆ ಏನಪ್ಪ ಮಾಡೋದು, ಅಡ್ಮಿಷನ್ ಸಿಕ್ಕಲಿಲ್ವಲ್ಲ ಅಂದ್ಬಿಟ್ಟು ಕೊನೆಗೆ ಅವನು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗೋನು, ನಾನು ರೂಮಲ್ಲಿ ಒಬ್ಬನೇ ಇರಬೇಕಾಗಿ ಬಂತು. ಅವನಿಗಿನ್ನೂ ಮದುವೆ ಆಗಿರಲಿಲ್ಲ ಅವಾಗ, ಅವನು ಒಬ್ಬನೇ ಬ್ಯಾಚುಲರ್ ಇದ್ದಿದ್ದು. ಆಮೇಲೆ ಪಕ್ಕದಲ್ಲೇ ಒಂದು ಬೊಂಬೆ ಫ್ಯಾಕ್ಟ್ರಿ ಇತ್ತು. ಆ ಬೊಂಬೆ ಫ್ಯಾಕ್ಟ್ರಿಯ ಮಾಲೀಕರು ಮರಾಠಿ ಆ್ಯಕ್ಟ್ರೆಸ್ ಒಬ್ಬರು ಇದ್ದರು. ಅವ್ರ ಯಜಮಾನರು ಬೊಂಬೆ ಫ್ಯಾಕ್ಟ್ರಿ ನಡೆಸ್ತಿದ್ರು. ಅವ್ರ ಹೆಂಡತಿ ಆಗಿನ ಕಾಲದ ಮರಾಠಿ ಥಿಯೇಟರ್ ಆ್ಯಂಡ್ ಸಿನಿಮಾಗಳ ಆ್ಯಕ್ಟ್ರೆಸ್ಸು. ಅವರು ನನ್ನನ್ನು ನೋಡಿ ಗಮನಿಸಿ ಸ್ಟುಡಿಯೋಗೆ ಕರ್ಕೊಂಡು ಹೋಗೋರು ಜೊತೆಯಲ್ಲಿ. ಹೀಗೆ ಪ್ರಯತ್ನ ಮಾಡ್ತಾಯಿದ್ವಿ. ಆಮೇಲೆ ಅದೆಲ್ಲ ಆಗೋ ಅಷ್ಟೊತ್ತಿಗೆ 2 ವರ್ಷ ಅಲ್ಲಿ ಕಳೆದೋಯ್ತು. ಸ್ಕೂಲ್ಗೂ ಸೇರಲಿಲ್ಲ, ವಿದ್ಯಾಭ್ಯಾಸವೂ ಆಗಲಿಲ್ಲ. ಇದೇನಿದು. ಆಮೇಲೆ ಹಿಂದಿ ಸಿನಿಮಾಗಳಲ್ಲಿ ಮಕ್ಕಳನ್ನ ಅಷ್ಟೇನು ಭಾಳ ರೇರ್ ಅಲ್ವಾ, ಎಲ್ಲ ದೊಡ್ಡವರೇ ಜಾಸ್ತಿ ಪಾಠ ಮಾಡೋರು. ಮಕ್ಕಳ ಸಿನಿಮಾಗಳು ನಾನು ಇದ್ದಂಥ ಪೀರಿಯಡಲ್ಲಿ ಬರಲಿಲ್ಲ. ತಿರ್ಗಾ ವಾಪಸ್ಸು ತಿಪ್ಟೂರಿಗೆ ವಾಪಸ್ ಬಂದೆ. ಆಮೇಲೆ ತಿರ್ಗಾ ಹೈಸ್ಕೂಲು ಇದೆಲ್ಲ ವಿದ್ಯಾಭ್ಯಾಸ ಮುಗಿಸಿದೆ. ಆಮೇಲೆ ತಿಪ್ಟೂರಿನಲ್ಲಿದ್ದಾಗಲೇ ನಮ್ಮದೇ ಹವ್ಯಾಸಿ ನಾಟಕ ತಂಡಗಳನ್ನ ಕಟ್ಕೊಂಡಿದ್ವಿ. PM ಸುಬ್ಬಣ್ಣ ಅಂತ ಮಸಣದ ಹೂ ಸಿನಿಮಾ ತೆಗೆದ್ರಲ್ಲ ಪ್ರೊಡ್ಯೂಸರ್. ಅದರ ನಿರ್ಮಾಪಕರು ನಾವು. ಆಮೇಲೆ ತಿಪ್ಟೂರು ರಘು ಅಂತ ಒಬ್ಬರು ನಿರ್ದೇಶಕರಿದ್ದರು. ಅವರಿವಾಗ ಈಸ್ ನೋ ಮೋರ್. ಅವರು ಅವಾಗ ತಿಪ್ಟೂರಿನಲ್ಲಿ ನಾಟಕಗಳನ್ನು ನಿರ್ದೇಶನ ಮಾಡ್ತಾಯಿದ್ರು. ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋರು ಸಿನಿಮಾದಲ್ಲಿ. ಮತ್ತು ವಾಪಸ್ ತಿಪ್ಟೂರಿಗೆ ಬರೋರು ಕೆಲಸ ಇಲ್ಲದೆ ಇದ್ದಾಗ ಇಲ್ಲಿ ನಾಟಕಗಳನ್ನು ಮಾಡಿಸೋರು. ಆಗ ಈ ತಿಪ್ಟೂರು ಸುಬ್ಬಣ್ಣ ನಾವು ಇವರೆಲ್ಲ ಒಂದು ಹವ್ಯಾಸಿ ನಾಟಕ ತಂಡ ಕಟ್ಕೊಂಡು ಪೌರಾಣಿಕ ನಾಟಕಗಳನ್ನ ಮಾಡ್ತಾಯಿದ್ವಿ. ಛಲದೊಳ್ ದುರ್ಯೋಧನ ಅಂತ ಒಂದು ನಾಟಕ. ಅದರಲ್ಲಿ ನಾನು ಅಶ್ವತ್ಥಾಮನ ಪಾತ್ರ, BM ಸುಬ್ಬಣ್ಣ ಕರ್ಣನ ಪಾರ್ಟು. ಸೊ ಹೀಗೆ ಭಾಳ ಅದ್ಭುತವಾಗಿ ಶೋಗಳನ್ನು ಮಾಡ್ತಾಯಿದ್ವಿ. ಆಮೇಲೆ ಸಾಮಾಜಿಕ ನಾಟಕ, ಉಂಡಾಡಿ ಗುಂಡ, ಹೀಗೆ ಇನ್ನೂ ಅನೇಕ ನಾಟಕಗಳು. ಅದರಲ್ಲಿ ಶಾಂತ ಅಂತ ಒಂದು ಹುಡುಗಿಯ ಪಾತ್ರ ಮಾಡಿದ್ದೆ ನಾನು. ಸೊ ಅಲ್ಲಿಂದ ಕೆರಿಯರ್ ಮತ್ತೆ ಶುರುವಾಯಿತು. SLC ಬಂದೆ. SLC ಆದಮೇಲೆ ಕಾಲೇಜಿಗೆ ಸೇರೋ ಅಷ್ಟೊತ್ತಿಗೆ ನನಗೆ ಭಾಳ ಹಣದ ಮುಗ್ಗಟ್ಟು. ನಮ್ಮಮ್ಮ ಅಷ್ಟೊತ್ತಿಗೆ ರಿಟೈರ್ಡ್ ಆಗಿದ್ದರು. ನನ್ನ ಹತ್ರ ಹಣ ಇಲ್ಲಪ್ಪ ಓದಿಸೋದಕ್ಕೆ, ಅಂದರೆ ಯಾರೂ ಸಹಾಯ ಮಾಡಲಿಲ್ಲ. ನಮ್ಮ ಅಣ್ಣಂದ್ರೆ ಅಲ್ಲೆಲ್ಲ ಇದ್ದರು. ಏನೋ ಅವ್ರವ್ರ ಜೀವನ ಅವರವರು. ಸೊ ತಿಪ್ಟೂರಿಂದ ಬೆಂಗಳೂರಿಗೆ ಪಯಣ 1960ರ ದಶಕ. ಬಂದು ಗಾಂಧಿನಗರದಲ್ಲಿ ಹುಡುಕಾಟ ನಟನೆಗೆ. ಸರಿ, ಮತ್ತೆ ಅಲ್ಲಿ ಜೀವನೋಪಾಯ ಆಗಬೇಕಲ್ಲಪ್ಪ, ಹೊಟ್ಟೆಪಾಡು. ಸರಿ, ಅಲ್ಲೆಲ್ಲ ನೋಡಿಕೊಂಡು ನಮ್ಮ ರಿಲೇಟಿವ್ಸ್ ಮನೆಗಳಲ್ಲಿ ಕಾಲ ಕಳೆದೆ. ಅವ್ರ ಪಾಪ ಎಷ್ಟು ದಿವಸ ಅನ್ನ ಹಾಕ್ತಾರೆ, ಚುಚ್ಚು ಮಾತುಗಳು ಅದು ಇದು ಅಮ್ಮ ಹಿಂದೆ ಮಾತಾಡ್ಕೊಳ್ಳೋದು ಕೇಳಿ ನನಗೆ ಮೊದಲೇ ಬಹಳ ಸ್ವಾಭಿಮಾನಿ ನಾನು. ಸರಿ, ಅಲ್ಲಿಂದ ನಂದಾ ಥಿಯೇಟ್ರು ಓಪನ್ ಆಯಿತು ಜಯನಗರಲ್ಲಿ. ಯಾವ ವರ್ಷ? 66 67 ಇರಬೇಕು. ಮೊದಲನೇ ಸಿನಿಮಾ ಗಂಗೆ ಗೌರಿ. ನಂದಾ ಥಿಯೇಟರ್ ಬಿಗಿನಿಂಗ್. ಆಗ ನಾನು ಅಲ್ಲಿ ಬುಕ್ಕಿಂಗ್ ಕ್ಲರ್ಕ್ ಆಗಿ ಸೇರಿಕೊಂಡೆ. ಕಾರಣ ಏನು ಅಂದರೆ, ಒಂದು ಜೀವನೋಪಾಯ ಆಗುತ್ತೆ, ಮತ್ತು ಅಲ್ಲಿ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾರೆ, ನಿರ್ಮಾಪಕರು ಬರ್ತಾರೆ, ನಟರುಗಳು ಬರ್ತಾರೆ, ನಟಿಯರು ಬರ್ತಾರೆ. ಇವ್ರ ಮೂಲಕ ಏನಾದರೂ ಅಲ್ಲಿ ಪ್ರವೇಶ ಮಾಡ್ಬೋದು ಚಿತ್ರರಂಗಕ್ಕೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಸಿನಿಮಾ ಥಿಯೇಟ್ರು ಸೇರಿದೆ. ಸೊ ಈ ರೀತಿ ಸಿನಿಮಾ ಥಿಯೇಟ್ರಲ್ಲಿ ಉದ್ಯೋಗ. ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಆಸೆ ಆಯಿತು ನನಗೆ. ಒಬ್ಬ ನಟನಿಗೆ ಇವೆಲ್ಲವೂ ಬರಬೇಕಲ್ಲ, ಈಜು, ಫೈಟಿಂಗು ಇವೆಲ್ಲ ಕಲಿಯೋದಕ್ಕೆ ಮೊದಲು ಜಿಮ್ನಾಶಿಯಮ್ಗೆ ಸೇರಿಕೊಂಡೆ. ಅಲ್ಲಿ ವೆಯ್ಟ್ ಲಿಫ್ಟ್ ಆಗಿಬಿಟ್ಟೆ.
ಕಲೆ ಮತ್ತು ಕ್ರೀಡೆ ಎರಡರಲ್ಲೂ ಕಾಲಿಟ್ಕೊಂಡು ಮುಂದೆ ಬರ್ತಿದ್ದೆ. ವೆಯ್ಟ್ ಲಿಫ್ಟ್ ಆಗೋದೇ ಜಿಮ್ನಾಶಿಯಮ್ಗೆ ಹೋಗ್ತಿದ್ದೆ, ಒಳ್ಳೆ ವೆಯ್ಟ್ಸ್ ಎಲ್ಲ ಮಾಡ್ತಿದ್ದೆ. ಅವಾಗ ಕೆಲವರು ಕಾಂಪಿಟೇಟರ್ಸ್ ನೋಡಿ ಯಾಕೆ ವೆಯ್ಟ್ ಲಿಫ್ಟಿಂಗ್ ಮಾಡಬಾರ್ದು ಅಂತ ಹೇಳ್ಕೊಟ್ರು. ಸೊ ಸ್ಟೇಟ್ ಲೆವೆಲ್ಗೆ ಟ್ರೈ ಮಾಡಿದ್ದೆ, ಅಟೆಂಪ್ಟು ಮಾಡಿದೆ. ಸೊ ಪ್ಲೇಸು ಬಂತು. ಸೊ ಈ ರೀತಿಯಾಗಿ ಒಬ್ಬ ವೆಯ್ಟ್ ಲಿಫ್ಟರ್ ಆಗಿ ಅಲ್ಲಿ ಹೊರಬಂದೆ. ಸೊ ಒಳ್ಳೆ ಫಿಸಿಕ್ಕು ಅದು ಬೇಕಲ್ಲ ಒಬ್ಬ ನಟನಿಗೆ. ಸೊ ಹಾಗಾಗಿ ನಂದಾ ಥಿಯೇಟ್ರಲ್ಲಿದ್ದಾಗ ಡ್ರೈವಿಂಗ್ ಕಲಿಯೋಕ್ಕೆ ಹೋಗಿ ಆಕ್ಸಿಡೆಂಟ್ ಮಾಡಿಬಿಟ್ಟೆ. ಕಾರು, ಒಂದು ಮಗು ಸತ್ತೋಯ್ತು. ಹೌದು, ನನಗೆ ಅಷ್ಟು ಡ್ರೈವಿಂಗ್ ಬರ್ತಿರಲಿಲ್ಲ. ಯಾರ್ದು ಒಬ್ರದ್ದು ಕಾರ್ ನಿಲ್ಲಿಸಿದ್ರು, ಪರಿಚಯ ಇದ್ದವ್ರದ್ದು, ಅವ್ರ ಕೀ ಅಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ರು. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅದನ್ನು ಮೂವ್ ಮಾಡಿಬಿಟ್ಟೆ. ನನಗೇನು ಅವಾಗೇನು ಬರ್ತಿರ್ಲಿಲ್ಲ. ಫಸ್ಟ್ ಟೈಮು ಗಾಡಿ ಮುಂದಕ್ಕೆ ಹೋಯ್ತು, ಗೇರಲ್ಲಿತ್ತು, ಏನೋ ಗೇರ ಅದೆಲ್ಲ ಕ್ಲಚ್ಚು ಆಕ್ಸಿಲೇಟ್ರು ಸುಮ್ಮನೆ ನೋಡ್ಕೊಂಡಿದ್ದೆ. ಅದು ಮುಂದೆ ಹೋಗಿ ಒಂದು ಮಗು ಮನೆ ಮುಂದೆ ಕೂತಿತ್ತು, ಅದಕ್ಕೆ ಹೊಡೆದ್ಬಿಡ್ತು. ಸೊ ಆ ಗಲಾಟೆಯಲ್ಲಿ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಇವೆಲ್ಲ ಪೂರೈಸೋ ಹೊತ್ತಿಗೆ ಅವಾಗಿನ್ನೂ 18 ನನಗೆ ಆಗಿರಲಿಲ್ಲ, ಮೈನರ್ ಅವಾಗ. ಆಮೇಲೆ ಬಾಲ ಅಪರಾಧಿ. ಸರಿ, ಕೊನೆಗೆ ಏನೋ ಯಾರನ್ನೋ ಕೋರ್ಟು ನಮಗೆ ಪರಿಚಯ ಇದ್ದವರು ಹಿಡಿದು ಪಾಪ ಹುಡುಗನ ಜೀವನ ಹಾಳಾಗೋಗುತ್ತೆ ಏನಾರು ಒಂದು ಮಾಡಿ ಅಂಥೇಳಿ ಫೈನ್ ಹಾಕ್ಸಿದ್ರು. ಎಷ್ಟು? 550 ರೂಪಾಯಿ ಫೈನು. 60ರ ದಶಕ ಇವೆಲ್ಲ, ಈಗ 70 ವರ್ಷ ಆಯಿತು. 70 ವರ್ಷ ಆಗುತ್ತೆ. ಸೊ ಆಗ ಅವ್ರಿಗೆ ಹುಡುಗಿ ಸತ್ತೋಯ್ತಲ್ಲ, ಮಗು, ಹೆಣ್ಮಗು, ಆ ತಂದೆ ತಾಯಿಗೆ ಹೇಳಿದ್ವಿ, ಏನೋ ಒಂದು ಸ್ವಲ್ಪ ಕಾಂಪನ್ಸೇಷನ್ ಕೊಡ್ತೀನಿ, ಕೇಸ್ ವಾಪಸ್ ತೊಗೊಂಬಿಡಿ ಹಾಗೆ ಅಂತ. ಅವ್ರು ಕೇಳಲಿಲ್ಲ. ಕೋರ್ಟಲ್ಲಿ ನಾವು ತೊಗೋತೀವಿ, ನಮಗೆ ಗೊತ್ತು ಹಾಗೆ ಅಂದ್ಬಿಟ್ಟು ಫೈಟ್ ಮಾಡಿದ್ರು. ಸರಿ, ಆವಾಗ ನಮ್ಮ ಲಾಯರ್ ತಲೆ ಉಪಯೋಗಿಸಿ, ಗೊತ್ತಿಲ್ಲ ಪಾಪ ಅವ್ನು ಡ್ರೈವ್ ಮಾಡೋಕ್ಕೆ ಅಂತ ಹೋಗಲಿಲ್ಲ, ಕಾರಲ್ಲಿ ಕೂತು ಅಚಾನಕ್ ಈ ಥರ ಆಗಿದ್ದ ಕಾರಣ ಹೀಗಾಗೋಯ್ತು ಅಂತ 500 ರೂಪಾಯಿ ಕಾರಲ್ಲಿ ಡ್ರೈವ್ ಮಾಡಿದ್ದಕ್ಕೆ, 50 ರೂಪಾಯಿ ಲೈಸೆನ್ಸ್ ಇಲ್ಲದೆ ಇದ್ದಿದ್ದಕ್ಕೆ ಅಂತ ಹೇಳಿ ಫೈನ್ ಹಾಕಿ ಅದೆಲ್ಲ ನಡೆಯೋಷ್ಟೊತ್ತಿಗೆ ತಿಂಗಳಾನ್ಗಟ್ಟಲೆ ಆಗೋಯ್ತು. ಅಷ್ಟರಲ್ಲಿ ಅಲ್ಲಿ ನಂದಾ ಥಿಯೇಟ್ರಲ್ಲಿ ಕೆಲಸ ಹೊರಟೋಯ್ತು. ಆಮೇಲೆ ಒಂದು ಸ್ವಲ್ಪ ದಿವಸ ಹಾಗೂ ತಿರುಗ್ತಾ ಇದ್ದೆ. ಸಂಜಯ ಸಿನಿಮಾ ಥಿಯೇಟ್ರ್ ಓಪನ್ ಆಯಿತು. ಸಂಜಯ ಥಿಯೇಟ್ರು ಬಸವನಗುಡಿ, ಚಾಮರಾಜಪೇಟೆ ಅಲ್ಲಿ. ಈಗ ಅದು ಮುಚ್ಚೋಗಿದೆ. ಅದು 25 ವರ್ಷ ಲೀಸ್ಗಿತ್ತು. 18 ವರ್ಷಕ್ಕೆ ಆ ಒಕ್ಕಲಿಗರ ಸಂಘದವರು ಅವ್ರದ್ದು ಜಾಗ ತೊಗೊಂಬಿಟ್ರು. ಸೊ ಸಂಜಯ ಥಿಯೇಟ್ರಲ್ಲಿ ಮತ್ತೆ ಬುಕ್ಕಿಂಗ್ ಕ್ಲರ್ಕ್ ಆಗಿ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಹೀಗೆ ಆಮೇಲೆ ರಂಗಭೂಮಿ ಜೊತೆಲಿ ಕೆಲಸ ನಡೀತಾನೆ ಇತ್ತು. ಬೆನಕ ನಾಟಕ ತಂಡ, ಪ್ರಭಾತ್ ಕಲಾವಿದರು, ಆಮೇಲೆ ಸ್ಪಂದನ, ಬಿ ಜಯಶ್ರೀ ನಾನು ಗುಬ್ಬಿ ಕಂಪ್ನಿಲಿದ್ದಾಗ ನನಗಿಂತ 2 ವರ್ಷ ಚಿಕ್ಕವಳು. ಆಮೇಲೆ ಅವ್ರದ್ದೇ ತಂಡ ಆದಾಗ ನನ್ನನ್ನು ಕರೆಸ್ಕೊಂಡ್ರು ಸ್ಪಂದನಗೆ. ಸ್ಪಂದನದಲ್ಲಿ ಒಂದು 5-6 ನಾಟಕ ಮಾಡಿದೆ. ಅಷ್ಟೊತ್ತಿಗೆ ಜಯಶ್ರೀಗೂ ನನಗೂ ಸ್ವಲ್ಪ ರಿಹರ್ಸಲ್ಗೆ ಬರೋದು ಲೇಟ್ ಆಗೋದು. ಸಿನಿಮಾ ಥಿಯೇಟ್ರ್ ಮುಗಿಸ್ಕೊಂಡು ಹೋಗ್ಬೇಕಲ್ಲಪ್ಪ, ಬುಕ್ಕಿಂಗ್ ಕ್ಲರ್ಕ್ ಆಗಿ ಬುಕ್ಕಿಂಗ್ ಮುಗಿಸ್ಕೊಂಡು ಫಸ್ಟ್ ಶೋ ಆಮೇಲೆ ಹೋಗ್ತಿದ್ದೆ. ಸ್ವಲ್ಪ ತಡ ಆಗೋದು. ಬರ್ತಾ ಬರ್ತಾ ಬಿ ಜಯಶ್ರೀಗೂ ನನಗೂ ಸ್ವಲ್ಪ ಮಾತುಕತೆ ಆಗಿ ಕಾರಣಾಂತರದಿಂದ ರೇಗ್ಬಿಟ್ಟು, ನಾನು ಮೊದಲೇ ಸ್ವಾಭಿಮಾನಿ ಮುಂಗೋಪಿ, ಬಿಟ್ಬಿಟ್ಟೆ. ಆಮೇಲೆ ಬೆನಕಾದಕ್ಕೆ ಸೇರಿಕೊಂಡೆ. ಬೆನಕಾದಲ್ಲಿ ಆವಾಗ ನಾಗಾಭರಣ, ಸುಂದರರಾಜು ಇವರೆಲ್ಲ ಇದ್ದಂಥ ಕಾಲ. ಅಲ್ಲಿ ಸೇರಿಕೊಂಡಾಗ ಯಮರಂಜನೆ ಅಂತ ಒಂದು ನಾಟಕ ಸುಂದರರಾಜು ನಿರ್ದೇಶನ ಮಾಡ್ದ. ಅದು ತಮಿಳಿನಲ್ಲಿ ಚೋ ಬರೆದಿದ್ದಂಥ ಕಾದಲ್ಲೇ ಪೂ ಅಂತ ಒಂದು ನಾಟಕ, ಭಾಳ ಅದ್ಭುತವಾದ ನಾಟಕ ಅದು. ಸೊ ಅದನ್ನು ಇವನು ಮಾಡ್ದ, ಯಮನ ಆಸ್ಥಾನ. ಅವನು ಡಬಲ್ ಆ್ಯಕ್ಟಿಂಗು ಸುಂದರರಾಜು. ಸೊ ಅವನ್ನ ರಾಂಗ್ ಪರ್ಸನ್ ಆಗಿ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇನ್ನೂ ಅನೇಕ ಅಪರಾಧಿಗಳನ್ನ ಯಮ ಎನ್ಕ್ವೈರಿ ಮಾಡ್ತಿರ್ತಾನೆ. ಅದರಲ್ಲಿ ಒಬ್ಬ MLA ಕ್ಯಾರೆಕ್ಟರ್ ನಂದು. ಆ ನಾಟಕಕ್ಕೆ ಮುಂಚೆ ಅವನು ಈಗ ರಿಹರ್ಸಲ್ಗಳಾಗ್ತಿದ್ದಾಗ ನನ್ನ ಪಾತ್ರ ತಮಿಳಲ್ಲಿ ಅಟ್ಟರ್ ಪ್ಲ್ಯಾಫ್ ಅಂತೆ. ಸೊ ಅದನ್ನೇನಾದ್ರು ಮಾಡಿ ನೀನು ಹೈಲೈಟ್ ಮಾಡಬೇಕು ಅಂತ ನನಗೆ ಕೊಟ್ಟ. ಅದು ಇಷ್ಟೇ ಉದ್ದ ಇದ್ದಿದ್ದ ನಾಟಕ ನನ್ನ ಪಾತ್ರ. ನಾನು ಅದನ್ನು ದಿನ ಪ್ರಜಾವಾಣಿಯಲ್ಲಿ ಚೂಬಾಣ ಅಂತ ಒಂದು ಕಾಲಂ ಬರ್ತಿತ್ತು. ಅದರಲ್ಲಿ ಈ ಬರೀ ಹಾಸ್ಯದ ಪ್ರಜ್ಞೆಗಳೇ ಭಾಳ ಬರ್ತಿತ್ತು. ಅದನ್ನು ದಿನ ಒಂದೊಂದು ಅಡಾಪ್ಟ್ ಮಾಡ್ಕೋತಾ ಇದ್ದೆ. ಏನು ದಿನಕ್ಕೊಂದೊಂದು ಡೈಲಾಗ್ ಹೇಳ್ತೀಯ ನೀನು ಅಂತ ಅಂದ್ಬಿಟ್ಟು ಎಲ್ಲ ರಿಹರ್ಸಲ್ನಲ್ಲೇ ನಗೋರು. ಹೊಟ್ಟೆ ಹುಣ್ಣಾಗೋ ಥರ ನಗೋರು ರಿಹರ್ಸಲ್ನಲ್ಲೇ. ಇದು ಹೈಲೈಟ್ ಆಗುತ್ತೆ, ಹೀಗೆ ಮಾಡು ಅಂತ ಆ ಚೂಬಾಣ ನೋಡೋದು, ಅದ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಮತ್ತೆ ಸೇರಿಸ್ತಾ ಇರೋದು. ಸೊ ಈ ರೀತಿಯಾಗಿ ಕಲಾಕ್ಷೇತ್ರದಲ್ಲಿ ಹೌಸ್ಫುಲ್ಲು. ಆಗ
ಅವನು ಅದಕ್ಕೆ ಪ್ರೈಸ್ ಬೇರೆ ಡಿಕ್ಲೇರ್ ಮಾಡಿದ್ದ. ಈ ನಾಟಕದಲ್ಲಿ ಯಾರು ಅದ್ಭುತವಾಗಿ ಪಾರ್ಟ್ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ಪ್ರೈಸ್ ಅಂತ. ಸರಿ ಆಯ್ತಪ್ಪ ಅಂತ ಅಂದ್ಬಿಟ್ಟು ನಾನು ಅದನ್ನು ಚಾಲೆಂಜ್ ಆಗಿ, ಕಾರಣ ಬಿ ಜಯಶ್ರೀ ಅಂತ ಜಗಳ ಮಾಡ್ಕೊಂಬಂದಿದ್ದಲ್ಲ, ಅದನ್ನು ಇಲ್ಲಿ ಚಾಲೆಂಜ್ ಆಗಿ ಪ್ರೂವ್ ಮಾಡಬೇಕು ನನ್ನ ಅಭಿನಯ ಅಂತ ಅದನ್ನು ಮಾಡ್ತಾಯಿದ್ದೆ. ಸೊ ಈ ರೀತಿಯಾಗಿ ಬೆನಕ ಪ್ರವೇಶ, ಅಲ್ಲಿಂದ ಸತ್ತವರ ನೆರಳು, ಜೋಕುಮಾರಸ್ವಾಮಿ, ಹೀಗೆ ಅನೇಕ ನಾಟಕಗಳು ನಡೀತು. ಒಂದು ಸಂದರ್ಭದಲ್ಲಿ ಏನಾಯಿತು, ಇವರು ಚಿತ್ರರಂಗಕ್ಕೆ ಭಾಳ ಬ್ಯುಸಿಯಾದ ಕಲಾವಿದರಾಗ್ಬಿಟ್ರು. ನಿರ್ದೇಶಕನಾಗಿ, ನಟನಾಗಿ ಸುಂದರರಾಜು, ನಿರ್ದೇಶಕನಾಗಿ ನಾಗಾಭರಣ ಅಲ್ಲಿ ಬ್ಯುಸಿ ಆಗಿಬಿಟ್ರು. ಬೆನಕ ನೋಡ್ಕೊಳ್ಳೋರು ಯಾರೂ ಇಲ್ಲ. ಆಗ ನಾನು ಸಂಜಯ ಸಿನಿಮಾ ಥಿಯೇಟ್ರ್ ಅಲ್ಲೇ ಹತ್ತಿರದಲ್ಲಿತ್ತು, ನಮ್ಮ ಬೆನಕ ಆಫೀಸು ಮಿನರ್ವಾ ಸರ್ಕಲ್ಲು, ಆಮೇಲೆ ನಮ್ಮ ಮನೆಯೂ ಅಲ್ಲೇ ಚಾಮರಾಜಪೇಟೆಯಲ್ಲಿತ್ತು. ಫುಲ್ ಇನ್ಚಾರ್ಜ್ ನಾನೇ ಸೆಕ್ರೆಟ್ರಿ ಆಗಿ ಅದನ್ನು ಸುಮಾರು ಒಂದು 10 ವರ್ಷ ಮುಂದೆ ನಡೆಸ್ಕೊಂಡು ಬಂದೆ. ಆ ಸಂದರ್ಭದಲ್ಲಿ ನನ್ನದೇ ಆದಂಥ ಒಂದು ನಾಟಕನ ಬೆನಕ ಗೋಪಿ ಅಂತ ಒಬ್ಬರು ಹಳೇ ನಟರು, ಭಾಳ ಅದ್ಭುತವಾಗಿ ರೈಟಿಂಗ್ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡೋರು, ಸಂಕೀರ್ಣ ಅಂತ ಒಂದು ನಾಟಕ, ಫ್ರೆಂಚ್ ನಾಟಕನ ಕನ್ನಡಕ್ಕೆ ಅನುವಾದ ಮಾಡಿ ಸಂಕೀರ್ಣ ಅಂತ ಒಂದು ನಾಟಕ ಮಾಡಿಸಿದ್ರು. ನಾನೇ ಅದಕ್ಕೆ ಇನ್ವೆಸ್ಟ್ ಮಾಡಿ, ಬೆನಕದಲ್ಲಿ ದುಡ್ಡಿಲ್ಲ, ಬಾಡಿಗೆ ಕಟ್ಟಕ್ಕೆ 420 ರೂಪಾಯಿ ತಿಂಗಳಿಗೆ ನಾವು ಹೊಂಚಬೇಕಾಗಿತ್ತು. ಎಷ್ಟೋ ತಿಂಗಳು ವರ್ಷಾನುಗಟ್ಟಲೆ ಬಾಡಿಗೆನೇ ಕಟ್ಟಿರಲಿಲ್ಲ. ಬಿಲ್ಡಿಂಗ್ ಓನರು ಒಬ್ಬರು ಮುಸ್ಲಿಮು, ಭಾಳ ಒಳ್ಳೆಯವರು. ಸೊ ಅದು ಹಾಗೆ ಆಯ್ತಪ್ಪ ಕೊಡಿ 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 ಅಂತ ಅನ್ನೋರು. ಸೊ ಆ ರೀತಿಯಾಗಿ ಒಂದು ಸಂಕೀರ್ಣ ಅಂತ ನಾಟಕ ಮಾಡಿದೆ. ಅದು ಭಾಳ ಅದ್ಭುತವಾಗಿ ಮೂಡಿ ಬಂತು. ಅದು ಒಳ್ಳೆ ರಿವ್ಯೂ ಕೂಡ ಪೇಪರಲ್ಲಿ ಬಂತು. ಇದೇ ಮಾವಯ್ಯ ಅಂತ ನಮ್ಮ ಗುಬ್ಬಿ ವೀರಣ್ಣವ್ರ ಮಗ ಶಿವಾನಂದ್, ಅವ್ರನ್ನ ನಾವೆಲ್ಲ ಮಾವಯ್ಯ ಅಂತ ಕರಿತಾ ಇದ್ವಿ. ಅವರು ಅದಕ್ಕೆ ರಿವ್ಯೂ ಬರೆದಿದ್ದರು. ಅದ್ಭುತವಾದ ನಟನೆ ಸಂಜಯ್ ಸೂರಿ ಅವ್ರದ್ದು ಅಂತ ಅದರಲ್ಲಿ ಒಳ್ಳೆ ಹೈಲೈಟ್ ಮಾಡಿ ಬರೆದಿದ್ರು. ಸೊ ಹೀಗೆ ನನ್ನ ನಾಟಕಗಳು ನಡೀತಾನೆ ಇತ್ತು. ನಾಟಕಗಳಲ್ಲೆಲ್ಲ ನಾಯಕನ ಪಾತ್ರವೇ ಮಾಡ್ತಾ ಇದ್ದಿದ್ದು ನಾನು. ಪ್ರಭಾತ್ ಕಲಾವಿದರು ಇವೆಲ್ಲ ನೋಡಿ ಅವರು ನಮ್ಮ ಅಲ್ಲಿ ಬಂದು ಯಾಕೆ ಭಾಗವಹಿಸಬಾರ್ದು ಅಂದರು. ಆಗ್ಬೋದು, ಅಲ್ಲಿ ಏನು ರಿಹರ್ಸಲ್ ಅಂದರೆ ಲಿಪ್ ಸಿಂಕ್ ಮಾಡಬೇಕಷ್ಟೇ ಕರೆಕ್ಟಾಗಿ, ಎಲ್ಲ ಪ್ರೀ ರೆಕಾರ್ಡೆಡ್ಡು ಕ್ಯಾಸೆಟ್ಸ್ ಅವೆಲ್ಲ ಸಿ ಡಿಗಳು ಅದೆಲ್ಲ ಅದಕ್ಕೆ ಸಿಂಕ್ ಮಾಡಬೇಕು. ಅಲ್ಲಿ ಧರ್ಮಭೂಮಿ ಅಂತ ಒಂದು ನಾಟಕ, ಅದರಲ್ಲಿ ಮುಂಚೆ ಲೋಕೇಶ್ ಅರಿಸ್ಟಾಟಲ್ ರೋಲ್ ಮಾಡ್ತಿದ್ರು, CR ಸಿಂಹ ಅಲೆಕ್ಸಾಂಡರ್ ರೋಲ್ ಮಾಡ್ತಿದ್ರು. ಸೊ ಅವರು ಸೀನಿಯರ್ ಆಗ್ತಾ ಆಗ್ತಾ ಸಿನಿಮಾದಲ್ಲಿ ಬ್ಯುಸಿ ಆದಮೇಲೆ ಪ್ರಭಾತ್ ಬಿಟ್ಬಿಟ್ರು. ಅದಾದಮೇಲೆ JK ಶ್ರೀನಿವಾಸ ಮೂರ್ತಿ ಆ ಅಲೆಕ್ಸಾಂಡರ್ ರೋಲ್ ಭಾಳ ವರ್ಷಗಳು ಮಾಡ್ಕೊಂಡು ಬಂದೆ. ನಾನು ಪುರೂರ ಒಂದು ಪಾರ್ಟ್ ಮಾಡ್ತಿದ್ದೆ. ಆಮೇಲೆ JK ಶ್ರೀನಿವಾಸ ಮೂರ್ತಿ ಕೂಡ ಸಿನಿಮಾಗೆ ಬಂದಮೇಲೆ ನಾನು ಅಲೆಕ್ಸಾಂಡರ್ ರೋಲ್ ಮಾಡ್ತಿದ್ದೆ. ಭಾಳ ವರ್ಷ, ಸುಮಾರು ಒಂದು 1000 ಶೋ ಮಾಡಿರ್ಬೋದು ಅದರದ್ದು ಇದು. ಒಂದು ಸರಿ ಏನಾಗೋಯ್ತು, ರಾಗಿಗುಡ್ಡದಲ್ಲಿ ನಾಟಕ, ಪ್ರತಿ ವರ್ಷ ಆಂಜನೇಯನ ಒಂದು ಏನು ಉತ್ಸವ ನಡೆಯುತ್ತೆ, ಹನುಮನ್ ಜಯಂತಿ. ರಾಗಿಗುಡ್ಡದ ಹನುಮನ್ ಜಯಂತಿಯಲ್ಲಿ ನಮ್ಮ ಪ್ರತಿ ವರ್ಷ ಒಂದೊಂದು ನಾಟಕ ಇರೋದು. ಆ ವರ್ಷ ಧರ್ಮಭೂಮಿ ನಾಟಕ. ಸರಿ, ಇವನು ಅಲೆಕ್ಸಾಂಡ್ರು, ನಾನು ಪುರೂರವ JK ಶ್ರೀನಿವಾಸ ಮೂರ್ತಿ. ಅವತ್ತು ಇಂದಿರಾ ಗಾಂಧಿ ಅಸಾಸಿನೇಷನ್ ಆಗೋಗಿದೆ ಬೆಳಗ್ಗೆ. ಅವತ್ತು ನಮ್ಮ ನಾಟಕ ಇದ್ದಿದ್ದ ದಿವಸ ಡೆಲ್ಲಿಯಲ್ಲಿ. ಆಮೇಲೆ ಡೆಲ್ಲಿಯಲ್ಲಿ ಅದಾದ ಸಾಯಂಕಾಲದಷ್ಟೊತ್ತಿಗೆ ಬೆಂಗಳೂರಿಗೆಲ್ಲ ಹರಡಿ ಎಲ್ಲ ಟ್ರಾಫಿಕ್ಕು ಎಲ್ಲ ಕ್ಲೋಸ್ ಆಗೋಯಿತು. ನೋ ಮೂಮೆಂಟ್ಸ್, ಬಸ್ಗಳಿಲ್ಲ, ಆಟೋಗಳಿಲ್ಲ, ಎಲ್ಲ ಅವಾಗ ಬಹುಶಃ ಕಾಂಗ್ರೆಸ್ ಗೌರ್ಮೆಂಟೇ ಇದ್ದಿದ್ದು, ಎಲ್ಲ ಸ್ಟಾಪ್ ಮಾಡಿಸ್ಬಿಟ್ರು. ಆವಾಗ ನಾಟಕಕ್ಕೆ ಅಂತ ಹೋಗಿದ್ದೀವಿ ನಾವು, ನಾಟಕ ಇಲ್ಲ ಅಂತ ಕ್ಯಾನ್ಸಲ್ ಆಗೋಯಿತು. ಆಲ್ ಕಲ್ಚರಲ್ ಪ್ರೋಗ್ರಾಮ್ ಕ್ಯಾನ್ಸಲ್ಡ್ ಇನ್ ಬ್ಯಾಂಗ್ಳೂರ್. ಸೊ ಆಗ JK ಶ್ರೀನಿವಾಸ ಮೂರ್ತಿ ಹತ್ರ ಒಂದು ಸೈಕಲ್ಲು ಇಲ್ಲ, ಒಂದು ಸ್ಕೂಟ್ರು ಇಲ್ಲ. ಅವನು ಆಟೋದಲ್ಲಿ ಬರೋನು, ಆಟೋದಲ್ಲೋ ಬಸ್ಸಲ್ಲೋ ಹೋಗೋನು. ನನ್ನ ಹತ್ರ ಆ ಕಾಲದಲ್ಲೇ ಲ್ಯಾಮ್ರೆಟಾ ಸ್ಕೂಟ್ರ್ ಇಟ್ಕೊಂಡಿದ್ದೆ. ಆಮೇಲೆ ಈ JK ಶ್ರೀನಿವಾಸ ಮೂರ್ತಿಗೂ ಸ್ವಲ್ಪ ನನಗೂ ಅವನಿಗೂ ಎಣ್ಣೆ ಸಿಗಕಾಯ. ಯಾಕೆಂದರೆ ನಾನು ಸ್ವಲ್ಪ ಸ್ವಾಭಿಮಾನಿ, ಅವನು ಒಂಥರ ಸ್ವಾಭಿಮಾನಿ. ಇಬ್ಬರಿಗೂ ಎಣ್ಣೆ ಸಿಗಕಾಯಿ ನಡೀತಾನೆ ಇತ್ತು. ಯಾಕೆ ಅಂತಂದರೆ ಒಂದು ಸರಿ ಮಂಗಳೂರಿಗೆ ಕ್ಯಾಂಪ್ ಹಾಕಿತ್ತು ಪ್ರಭಾತ್ ಕಲಾವಿದರು. ಅಲ್ಲಿ ಶೋಗಳು ಮಾಡ್ತಿದ್ದಾಗ 8 ದಿವಸ ಕಾರ್ಯಕ್ರಮ. ಅಲ್ಲಿ ಸಮ್ಮರು, ಏನು ಸೆಕೆ, ವಿಪರೀತ ಸೆಕೆ. ಮಲ್ಪೆ ಬೀಚ್ ನೋಡೋದಕ್ಕೆ ನಾವೆಲ್ಲ ಆರ್ಟಿಸ್ಟ್ಗಳೆಲ್ಲ ಹೋದ್ವಿ. ವಾಪಸ್ ಬರಬೇಕಾದ್ರೆ ಏನಾಯಿತು, ಅಲ್ಲಿ ಮಲ್ಪೆ ಬೀಚಲ್ಲಿ ಒಂದು ಅಂಗಡಿನಲ್ಲಿ ಬಾಯಾರಿಕೆ ಆಯಿತು. ಎಲ್ಲರೂ ಫಾಂಟ ಕುಡಿದ್ವಿ, ನಾನು ಫಾಂಟ ಕುಡಿದೆ. ಆಗ ನನ್ನ ಹತ್ರ 20 ರೂಪಾಯಿ ನೋಟಿತ್ತು. ಅದನ್ನು ಅಂಗಡಿಯವನಿಗೆ ಕೊಟ್ಟೆ. ಸ್ವಾಮಿ ಚಿಲ್ಲರೆ ಇಲ್ಲ 20 ರೂಪಾಯಿಗೆ ಅಂದ. ಅವಾಗ ಫಾಂಟ 50 ಪೈಸೆ. ಆ ಕಾಲ 70ರ ದಶಕ ಅದು. ಸರಿ,
ಇವನು ಎಷ್ಟು ₹5 ₹2 ₹1 ಏನೋ ಕೊಟ್ಟಿದ್ದ. ಅವನೇನು ಮಾಡ್ದೆ, ಅಂಗಡಿಯವನು, ಸ್ವಾಮಿ ಅವ್ರದ್ದು 50 ಪೈಸೆ ನಾನು ಇದ್ರಲ್ಲಿ ಇಡ್ಕೋತೀನಿ, ನೀವು ಆಮೇಲೆ ಇಸ್ಕೊಳ್ಳಿ ದಯವಿಟ್ಟು, ಚಿಲ್ಲರೆ ಇಲ್ಲ. ಏನು ಹೇಳಬೇಕು ಮಿತ್ರ ಅದನು, ಚಿಲ್ಲರೆ ಮಾಡಿ ತಂದ್ಕೊಡಿ, ಅವ್ರ ದುಡ್ಡು ಅವ್ರಿಗೆ, ನನ್ನ ದುಡ್ಡು ಎಷ್ಟಿದೆಯೋ ಅಷ್ಟು ತಗೋ ಅಂದ್ಬಿಟ್ಟ. ನನಗೆ ಶಾಕ್ ಆಗೋಯ್ತು, ಏನು ಜೊತೆಯಲ್ಲಿ ಬಂದಿದ್ವಿ ಇಷ್ಟು ವರ್ಷ, ಹೀಗೆ ಇಂಥ ಕೆಲಸ ಮಾಡಿಬಿಟ್ನಲ್ಲ ಇವನು ಅಂತ ಭಾಳ ಬೇಜಾರಾಗೋಯ್ತು. ಸರಿ, ಅದು ನನ್ನ ಮನಸ್ಸಲ್ಲಿ ನೆಲೆ ಊರ್ಬಿಡ್ತು. ಒಬ್ಬ ಫ್ರೆಂಡ್ ಆಗಿ ಇಷ್ಟು ವರ್ಷ ಜೊತೆಯಲ್ಲಿದ್ದವರು ಹೀಗೆ ಅಂದ್ಬಿಟ್ನಲ್ಲ ಇವನು ಅಂತ, ಇರಲಿ ಮಾಡೋಣ ಅಂತ ನಾನು ಕೈ ಕೊಡೋಣ ಇದೇ ಸಮಯ ನೋಡಿಕೊಂಡು ಅಂತ. ಈ ಸಂದರ್ಭ ಎಲ್ಲಿ ಲ್ಯಾಬ್ರೇಟರ್ ಸ್ಕೂಟ್ರು. ಸರಿ, ಏನೂ ಇಲ್ಲ, ಅವನು ಬಸ್ ಸ್ಟ್ಯಾಂಡಿಗೆ ಬಂದು ಕಾಯ್ತಾ ಇದ್ದಾನೆ, ಬಸ್ ಇಲ್ಲ, ಆಟೋ ಇಲ್ಲ. ಸರಿ, ನಾನು ಬಂದಾಗ ಇವನು ಕೈ ಹೀಗಂದ, ನಾನು ಬರ್ತೀನಿ, ನನ್ನ ಸ್ವಲ್ಪ ಬಿಟ್ಬಿಡಪ್ಪ. ಆವಾಗ ಪಲ್ಲವಿ ಟಾಕೀಸ್ ಹತ್ರ ಒಂದು ಮನೆ ಇದ್ದಿದ್ದು, ಕಾರ್ಪೊರೇಷನ್ ಹತ್ರ. ಆಗ ನಾನು ಅದನ್ನು ಚಾಲೆಂಜ್ ಆಗಿ ತೊಗೊಂಡೆ. ಅಲ್ಲ ಬಡಿ, ಅವನು 50 ಪೈಸೆ ಕೊಡೋಕ್ಕಾಗಲಿಲ್ಲ ಅವತ್ತು, ಇವತ್ತು ನಿನ್ನ ಯಾಕೆ ಡ್ರಾಪ್ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿದ್ದು ಕೂಡ. ಆಯಿತು, ಅವನು ಮಾಡ್ದ ಅಂತ ನಾವು ಮಾಡೋದು ಬೇಡ ಅಂತ ನಾನು ಸಿನಿಮಾ ಥಿಯೇಟ್ರಿಗೆ ಹೇಗಿದ್ದರೂ ಪರ್ಮಿಷನ್ ತೊಗೊಂಡಿದ್ದೆ. ಸರಿ, ಕೆಲಸಕ್ಕಾರು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋದೆ. ಸರಿ, ನಮ್ಮ ಥಿಯೇಟ್ರಲ್ಲಿ ಸೆಕೆಂಡ್ ಶೋ ಶುರುವಾಗಿ ಹೋಗಿತ್ತು. ಆಗ ನಾನು DCR ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ, ನೀನು ಹೋಗಪ್ಪ ಅಂತ ಅಂದ್ಬಿಟ್ಟು ಇನ್ನೊಬ್ಬನ ಇನ್ಚಾರ್ಜ್ ಇದ್ದವನ್ನ ಕಳಿಸ್ಬಿಟ್ಟು ನಾನು ಇದ್ದೆ. ಇವನ್ನ ಕೆಳಗಡೆ ಕೂತ್ಕೊಂಡು ಯಾವುದೋ ರಾಜ್ಕುಮಾರ್ ಸಿನಿಮಾ ಬರ್ತಿತ್ತು, ನೋಡ್ತಾ ಇರೋ, ಆಮೇಲೆ ನೋಡೋಣ ಯಾರು ಆ ಕಡೆ ಪಲ್ಲವಿ ಟಾಕೀಸ್ ಕಡೆ ಹೋಗೋರ ಕೈಯಲ್ಲಿ ಡ್ರಾಪ್ ಮಾಡಿಸ್ತೀನಿ ಅಂತ ಕೊಡಿಸ್ದೆ. ಆವಾಗ ಸ್ವಲ್ಪ ತಿಗಣೆಗಳ ಕಾಟ ಕೆಳಗಡೆ ಶುರುವಾಗಿ ಹೋಗಿತ್ತು ನಮ್ಮ ಥಿಯೇಟ್ರಲ್ಲಿ. ಆಮೇಲೆ ಬಂದ, ಏನಯ್ಯ ತಿಗಣೆಗಳು ಕಷ್ಟ ಇದೆ, ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಸರಿ, ಒಂದು ಕೆಲಸ ಮಾಡು, ಮೇಲೆ ಕೂತ್ಕೋ, ಬಾಲ್ಕನಿಲ್ಲ, ಅಲ್ಲಿ ತಿಗಣೆಗಳು ಇರಲ್ಲ ಅಂದೆ. ಸರಿ, ಮೇಲೆ ಕಳಿಸ್ದೆ. ಆಮೇಲೆ ಇಂಟರ್ವ್ಯೂ ಎಲ್ಲ ಆಯಿತು. ಇಲ್ಲಪ್ಪ, ನಾನು ಮನೆಗೆ ಹೋಗ್ತೀನಿ, ಏನಾರು ಮಾಡಿ ಸ್ವಲ್ಪ ಡ್ರಾಪ್ ಮಾಡಬೇಕು. ಅಲ್ಲ, ನಿನ್ನ ಡ್ರಾಪ್ ಮಾಡೋಕ್ಕೆ ಬಂದು ನಾನೆಲ್ಲರೂ ತಗ್ಲಾಕೊಂಬಿಟ್ರೆ ಕಷ್ಟ ಆಗುತ್ತೆ, ಇರು ಒಂದು ಕೆಲಸ ಮಾಡು. ಅಲ್ಲೊಬ್ಬ ಮುಸ್ಲಿಮ್ಮು ಗೇಟ್ ಕೀಪರ್ ಇದ್ದ, ಗೌಸ್ ಖಾನ್ ಅಂತ. ಅವನು ಸ್ವಲ್ಪ ತಮಾಷೆಯಾಗಿ ಮಾತಾಡೋನು, ಯಾವಾಗಲೂ ಜೋಕ್ಸ್ ಗೀಕ್ಸ್ ಮಾಡೋನು. ಗೌಸ್ ಖಾನ್ ಇದೆ ಲಾಭ ಅಂದೆ. ಕ್ಯಾಜಿ ಡಾಕ್ಟರ್, ನನಗೆ ಡಾಕ್ಟ್ರ್ ಅಂತ ಹೆಸರಿಟ್ಬಿಟ್ಟಿದ್ದ. ಯಾಕೆಂದರೆ ನಾನು ವೈಟ್ ಜಾಸ್ತಿ ಆಗ್ತಿದ್ದೆ, ಸ್ಮಾರ್ಟ್ ಆಗಿದ್ದೆ. ಕರೆದ, ಕ್ಯಾಜಿ ಡಾಕ್ಟರ್ ಅಂತಂದ. इन्हें बहुत बड़ा एक्टर बा, फिल्म में इसका फ्यूचर बहुत अच्छा है बा, फिल्म में आए तो इन्हें हीरो हो जाता है बा, इसको ज़रा पल्लवी टाकीस करना, तुम्हारा साइकिल में पीछे बिठा को जाकर इनको ओ तुमको अभी परमिशन दे तो जा बा, ಕೊನೆವರೆಗೂ ಏನು ಇರಬೇಡ ನೀನು, ಇಂಟರ್ವ್ಯೂಲು ಈಗಲೇ ಕರ್ಕೊಂಡು ಹೊರಟ್ಬಿಡು ಅಂದೆ. ಅಚ್ಚಾ ಹೌದು ಜೈ ಅಂತ ಸರಿ, ಅವನ ಕೈ ಕಳಿಸ್ದೆ. ಸರಿ, ಹೀಗೆ ನಡೀತಾ ಇತ್ತು. ಆಮೇಲೆ ಅವನು ಸಿನಿಮಾದಲ್ಲಿ ನಟನಾದ, ಆಮೇಲೆ ನಿರ್ಮಾಪಕನಾಗ್ಬಿಟ್ಟ. ಭೂತಿ ದಂಡಿ ಬಾಣ ಭಾಸ್ಕರ ಈ ನಿಮ್ಮ ಭೋಜರಾಜರು. ಸೊ ಹೀಗೆ ಇದು ಹಲೋ ಇಷ್ಟೇ ಇದ್ದಿದ್ದು ನನಗೂ ಅವನಿಗೂ. ಆಮೇಲೆ ಅವನು ಸಿನಿಮಾ ತೆಗಿತಾ ಇದ್ನಲ್ಲ, ಚಾಮರಾಜಪೇಟೆಯಲ್ಲಿ ಯಾವುದೋ ಒಂದು ಸಿನಿಮಾ, ಏನಂದ್ರೆ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಅಂತ ಒಂದು ಸಿನಿಮಾ, ಅದು ಶೂಟಿಂಗು. ಮೋಸ್ಟ್ ಪ್ರಾಬಬ್ಲಿ ಅದರಲ್ಲಿ ಶ್ರುತಿ ಫಸ್ಟು ಹೀರೋಯಿನ್ ಆಗಿ ಸೇರ್ಕೊಂಡಿದ್ದು ಅಂತ ಕಾಣಿಸುತ್ತೆ. ಆಸೆ ಕನಸು ಮೋಜಿನ ಸಿರಿ ಜೀವನ, ಏಳು ಬೀಳು ಎಲ್ಲ ಮರೆತ ಈ ಯೌವನ. ನಮ್ಮ ಮನೆ ಮುಂದೆ ಒಂದು TV ಅಂಗಡಿನಲ್ಲಿ ಶೂಟಿಂಗ್ ಆಗ್ತಾ ಇತ್ತು, ಚಾಮರಾಜಪೇಟೆಯಲ್ಲಿ 5th Main ರೋಡಲ್ಲಿ. ನಾನು ಹೆಂಡತಿ ಬಂದು ಹೊರಗಡೆ ನೋಡ್ಬಿಟ್ಟು, ನಿಮ್ಮ ಫ್ರೆಂಡ್ ಸಿನಿಮಾ ತೆಗಿತಾ ಇದ್ದಾನೆ, ಕೇಳಲ್ವೇನ್ರಿ ನೀವು ಚಾನ್ಸು ಅಂತ. ಹೋಗಿಲ್ಲ, ಅವನು ಯಾರು ಕೇಳ್ತಾರೆ ಅಂದೆ. ಸರಿ, ಆದರೂ ತಡೀರ, ಏನೇ ಶ್ರೀನಿವಾಸ ಮೂರ್ತಿ ಅಂತಂದೆ. ನಾನು ಈ ಕಡೆ ಫುಟ್ಪಾತು, ಅವನು ಆ ಕಡೆ ಬಿಡು. ಬಾ ಸರಿ ಅಂದ. ಸರಿ, ಹೋದೆ. ಏನಪ್ಪ ನಿನ್ನ ಸಿನಿಮಾದಲ್ಲಿ ಏನೋ ಅವಕಾಶಗಳಿಲ್ವೇನೋ? ಸರಿ, ಹಾಂ ಅಂದ್ಬಿಟ್ಟು ಮೆಲ್ಲಿಗೆ ಹೋಗಿ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದ, ಅವನ ಕಿವಿನಲ್ಲಿ ಏನೋ ಹೇಳ್ದ. ಸರ್, ನಾಳೆ ಬಂದುಬಿಡಿ ಸರ್, ಕಬ್ಬನ್ ಪಾರ್ಕ್ಗೆ ಅಲ್ಲಿ ಶೂಟಿಂಗ್ ಇದೆ, ಅಲ್ಲಿ ಒಂದು ರೋಲ್ ಇದೆ ಮಾಡಿ ಅಂದ. ನಾನು ಅವಾಗಿನ್ನೂ ಬಿಗಿನಿಂಗು ಸಿನಿಮಾಗೆ ಚಿಕ್ಕ ಪುಟ್ಟ ಪಾರ್ಟ್ಗಳು ಅಷ್ಟೊತ್ತಿಗಾಗಲೇ ಅಬ್ಬಯ್ಯನಾಡು ಫಿಲಮ್ಸಲ್ಲಿ ಅಲ್ಲಿ ಇಲ್ಲಿ ಮಾಡಿದ್ದೆ. ಸರಿ, ಒಳ್ಳೆ ಪಾರ್ಟ್ ಕೊಡ್ತಾನೆ ಅಂದ್ಬಿಟ್ಟು ನಾನು ಹೋದರೆ ಬೆಳಗ್ಗೆಯಿಂದ ಅಲ್ಲಿ ಕಾಯ್ತಾ ಇದ್ದೀನಿ, ಯಾರೂ ಬಂದಿಲ್ಲ. ಆಮೇಲೆ ಬಂದರು ಎಲ್ಲ 9-10 ಗಂಟೆ ಅಷ್ಟೊತ್ತಿಗೆ ಬಂದರು.
ಶೂಟಿಂಗ್ ಶುರುವಾಯಿತು. ಆಮೇಲೆ ಅದೇನೋ ಪರ್ಮಿಷನ್ ತೊಗೊಂಡಿರಲಿಲ್ವೋ ಅದೇನೋ ಅಲ್ಲಿ ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ಅವನ ಮನೆ ಆವಾಗ ಬಾಡಿಗೆ ಮನೆ ಅಶೋಕ ಪಿಲ್ಲರ್ ಹತ್ರ ಮಾಡಿದ್ದೆ, ಅಲ್ಲಿ ಶೂಟಿಂಗು, ಅಲ್ಲಿಗೆ ಬಂದ್ಬಿಟ್ಟ. ಆಮೇಲೆ ಇವನು ಸ್ವಲ್ಪ ಜೊಂಬ ಜಾಸ್ತಿ, ಏನು ಮಾಡ್ತಾನೋ ಅಂತ ಅನುಮಾನವಾಗಿ ಹೋದೆ. ಆಮೇಲೆ ಇದರಲ್ಲಿ ಶ್ರುತಿಯವರ ಅಪ್ಪ ಕೂಡ ಒಂದು ರೋಲು, ಕೃಷ್ಣ. ಅದೇನು ಅಂದರೆ ಈ ಇನ್ಸ್ಟ್ರೂಮೆಂಟ್ಗಳು ನುಡ್ಸೋ ಒಂದು ಆರ್ಕೆಸ್ಟ್ರಾಗೆ ಎಲ್ಲ ಕಲಾವಿದರು ಇನ್ಸ್ಟ್ರೂಮೆಂಟ್ ನುಡ್ಸೋರು. ನಾನು ಕಾದು ನೋಡಿದೆ ಮಧ್ಯಾಹ್ನದವರೆಗೂ, ಏನು ಕರೀಲೇ ಇಲ್ಲ, ಬೇಕು ಅಂತ ಇದೆಲ್ಲ ಮಾಡಿರೋದು, ಒಬ್ರಿಗೊಬ್ರು ಹೇಗಿರುತ್ತೆ ಅನ್ನೋದಕ್ಕೆ. ಅವನು ಅವತ್ತು ನನ್ನ ಸಿನಿಮಾ ಥಿಯೇಟ್ರಲ್ಲಿ ಅಲ್ಲಿ ಸೈಕಲ್ನಲ್ಲಿ ಕಳಿಸಿದ್ನಲ್ಲ, ಅವ್ನು ಬಿಡಿದೆ ಅನ್ನೋ ಅದು ಅವನಿಗೆ. ಸರಿ, ನಾನು ಆಯಿತು ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಕರೆದೆ. ಏನಪ್ಪ ಏನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ, ಏನು ಕರೀಲೆ. ಹೌದಲ್ವ ಸರ್, ಮರ್ತೇ ಬಿಟ್ಟ, ಬನ್ನಿ ಅಂತ ಅಂದ್ಬಿಟ್ಟು ಆ ಇನ್ಸ್ಟ್ರೂಮೆಂಟ್ ನುಡ್ಸೋ ಇದರಲ್ಲಿ ಒಂದು ಇದಿರುತ್ತಲ್ಲಪ್ಪ, ತೆಂಗಿನಕಾಯ್ದೊಂದು ಬುರುಡೆ, ಅದೇನೋ ಹೇಳ್ತಾರೆ ಅದಕ್ಕೆ, ಜಿಲ್ಲ ಏನೋ, ಅದನ್ನು ಕೊಟ್ಬಿಟ್ಟು ನಿಲ್ಲಿಸ್ದೆ. ಶ್ರುತಿಯವರಪ್ಪ, ನಾನು ಬಾಲರಾಜ್ ಅದರಲ್ಲಿ ಹೀರೋ. ಸರಿ, ಏನು ಈ ಪಾರ್ಟ್ಗೋಸ್ಕರ ನಾನು ಬಂದೆ. ಸರಿ, ಅವತ್ತೇನೋ ಆಗೋ ಈಗೋ ಹಲ್ಲು ಕಚ್ಕೊಂಡು ಬಿಗಿಯಾಗಿ ಹಿಡ್ಕೊಂಡು ಮಾಡಿದೆ. ಸರ್, ನಾಳೆ ಇದರಲ್ಲಿದೆ ದೇವರಾಯನ ದುರ್ಗದಲ್ಲಿ, ಅಲ್ಲಿಗೆ ಬಂದುಬಿಡಿ ಸರ್ ಅಂದ. ಚೆನ್ನಾಗಿ ಬೈದ್ಬಿಟ್ಟು ಸೀದಾ ಸ್ಕೂಟ್ರ್ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಟ್ಟೆ. ಆಮೇಲೆ ಶ್ರೀನಿವಾಸ ಮೂರ್ತಿ ನಾನು ಅಷ್ಟಕ್ಕಷ್ಟೇ, ಎಲ್ಲ ನೋಡಿದ್ರು ನೋಡದೆ ಇದ್ದಾಗಿರೋನು, ದಿಮಾಕು ಜಾಸ್ತಿ ಅವನಿಗೆ ಅಂದ್ಕೊಂಡು ನಾನು ಇದು ಮಾಡಿದೆ. ಏನೇ ಗೌರಮ್ಮ, ಇಷ್ಟು ಬೇಗ ಎದ್ಬಿಟ್ಟಿದ್ಯಾ, ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲಗಿರಬಾರ್ದಾಗಿತ್ತ? ರವಿಚಂದ್ರ ಅವರು ಒಂದು ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ದ, ಯಾರು, ಶ್ರೀನಿವಾಸ ಮೂರ್ತಿ. ಹೆಸರು ಒಂದು ಇದೆ, ಸಸ್ಪೆನ್ಸಲ್ಲಿ ಇರಲಿ ಅದು. ಆದರೆ ಇನ್ವಿಟೇಷನ್ನು ರವಿಚಂದ್ರನ್ಗೆ ಅವ್ರ ಮಗ ಕೊಡೋಕ್ಕೆ ಹೋದಂತೆ. ಇದು ನಡೆದ ಘಟನೆ. ಅವ್ರಿಗೆ ಗೊತ್ತಿತ್ತು ಸಿನಿಮಾ ಹೆಸರು ಏನು ಅಂತ. ಬಂದೆ, ನಮ್ಮಪ್ಪ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಸರ್, ಆದರೆ ಪೂಜೆಗೆ ದಯವಿಟ್ಟು ನೀವು ಬರ್ಬೇಕಂತಂದ. ಏನೋ ಸಿನಿಮಾ ಹೆಸರು? ನಿಮಗೆ ಗೊತ್ತಿದೆಯಲ್ಲ. ಅದೇನೋ ದಿಮಾಕು, ನಿಮ್ಮ ಅಪ್ಪನಿಗೂ ಅದೇ ನಿಮಗೂ ಅದೇ ಅಂತ ಅಂದ್ಬಿಟ್ರಂತೆ ರವಿಚಂದ್ರನ್. ಸರಿ, ಹಾಗೆ ಒಂದು ಸ್ವಲ್ಪ ದಿಮಾಕು. ಸರಿ, ನಾನು ಅಷ್ಟಕ್ಕಷ್ಟೇ ಅದೇ ಇದು. ಇವತ್ತಿಗೂ ಅಷ್ಟೇ, ಹಿಂಗೆ ಮಕ ನೋಡಿದ್ರೆ ಹೀಗಂತಾನೆ ನಾನು ಹಾಗೆ ಅನ್ನೋದು. ಸೊ ಅಷ್ಟರ ಮಟ್ಟಿಗೆ ಈ ಥರದ್ದು ನಮ್ಮ ಚಿತ್ರರಂಗದಲ್ಲಿ ನಡೀತಾ ಇತ್ತು. ಕಾರಣ ನೋಡಿ, ಒಂದು ಸಣ್ಣ ವಿಷಯಕ್ಕೆ ಒಂದು ದ್ವೇಷ ಬೆಳೆದಿದ್ದು ಇವತ್ತಿನವರೆಗೂ ಅದು ಹಾಗೆ ಇದೆ. ಆಮೇಲೆ ಚಿತ್ರರಂಗದಲ್ಲಿ ಶ್ರೀನಿವಾಸ ಮೂರ್ತಿ ಬಗ್ಗೆ ನೀವು ಕೇಳಿರ್ಬೋದು, ಹಾಗೆ ಏನು ಎತ್ತ ಅಂತ. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದು ಬೇಡ. ಅದು ಒಂದು ಕತೆ. ತಾಯಿಯ ಮಡಿಲಲ್ಲಿ ಒಂದು ರೋಲ್ ಮಾಡೋಕ್ಕೆ ಹೋದೆ. ಅದರಲ್ಲಿ ಒಬ್ಬರು ತೆಲುಗು ಸಿನಿಮಾ ಡೈರೆಕ್ಟರ್ ಸುಬ್ಬಾರಾವ್ ಅಂತ, ಅವರು ನಮ್ಮ ಅಬ್ಬಯ್ಯ ನಾಯ್ಡು ನನಗೆ ಅಷ್ಟೊತ್ತಿಗಾಗಲೇ ಭಾಳ ಕ್ಲೋಸ್ ಆಗಿದ್ದರು. ಅವ್ರ ಸಿನಿಮಾದಲ್ಲೆಲ್ಲ ಒಂದು ಪಾರ್ಟ್ ಕೊಡೋರು ನನಗೆ, ತಾಯಿಯ ಮಡಿಲಲ್ಲಿ. ಅದರಲ್ಲಿ ಅಶೋಕ್ ಹೀರೋ. ಆಮೇಲೆ ಅದರಲ್ಲಿ ನಾನು ಒಬ್ಬ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಸ್ಕೊಳ್ಳೋಕೆ ಹೋಗಿರ್ತೀನಿ, ಪೇಷಂಟು. ಅಶೋಕು ಡಾಕ್ಟ್ರು. ಸರಿ, ಆ ಸುಬ್ಬಾರಾವ್ಗೆ ಕನ್ನಡ ಅಷ್ಟು ಬರ್ತಿರ್ಲಿಲ್ಲ. ನನ್ನ ಕೋ ಸ್ಟಾರ್ ಇನ್ನೊಬ್ರು ಯಾರೋ ಒಬ್ರು ಲೇಡಿ ಮಾಡಿದ್ರು, ಏನೋ ಡೈಲಾಗ್ ಅವರು ಹೇಳೋದಕ್ಕೆ ಅವ್ರಿಗೆ ಬರ್ತಿರಲಿಲ್ಲ. ಸರಿ, ನಾನು ಅದನ್ನು ಕರೆಕ್ಟ್ ಮಾಡಿದೆ. ಆ ಸುಬ್ಬಾರಾವ್ ನಾನು ಯಾರೋ ಜೂನಿಯರ್ ಆರ್ಟಿಸ್ಟು ಅಂದ್ಕೊಂಡು ಏನೋ ರೇಗ್ಬಿಟ್ಟ. ನಾನು ವಾಪಸ್ ರೇಗ್ಬಿಟ್ಟೆ. ಅಶೋಕು ನನ್ನ ಎದುರುಗಡೆ ಕೂತಿದ್ರು. ಆಮೇಲೆ ಅವರು ಇರಿ ಅಂತ ಕನ್ವಿನ್ಸ್ ಮಾಡಿ ಅವ್ರಿಗೂ ಹೇಳಿ ಇವ್ರಿಗೆ ನಾನು ಎದ್ದು ಹೊಟ್ಬಿಟ್ಟಿದ್ದೆ. ಬಿಟ್ಬಿಟ್ಟು, ನೀನು ಸಿನಿಮಾನೂ ಬೇಡ ಏನು ಬೇಡ, ಯಾವನೇ ಅವನು ಬಾಯಿ ಬಂದಾಗ ಮಾತಾಡ್ತಾನೆ ನನಗೆ ಅಂತ ಅಂದ್ಬಿಟ್ಟು. ಈ ಥರ ಅನೇಕ ಘಟನೆಗಳಾಗಿದೆ. ಆಮೇಲೆ ಕಾಂಪ್ರಮೈಸ್ ಮಾಡಿದ್ರು. ಆಮೇಲೆ ಆ್ಯಕ್ಟ್ ಮಾಡಿಬಿಟ್ಟು ಬಂದೆ ಅಂತ ಇಟ್ಕೊಳ್ಳಿ. ನಮ್ಮ ತಂದೆ ತಾಯಿಗಳು ನನಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ಟು, ಈಗ ನನಗೆ 4 ಮಕ್ಕಳು. ಬಿಗಿನಿಂಗಲ್ಲಿ ನನ್ನ ಪಾತ್ರ ಶುರುವಾಗಿದ್ದು, ಇಡೀ ಕತೆ ನನ್ನ ಮೇಲೇ ಹೋಗಿ ತಿರ್ಗಾ ಎಂಡಿಂಗಲ್ಲಿ ಇರ್ತೀನಿ. ಸೊ ಈ ಥರ ಚಿಕ್ಕಾಪುಟ್ಟ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಿದ್ದೆ. ಆಮೇಲೆ ರಂಗಭೂಮಿಯಲ್ಲಿ ಏನು ಒಳ್ಳೆ ಹೆಸರು ಮಾಡಿದ್ದೆ, ಸಿನಿಮಾದಲ್ಲಿ ಅಂಥ ಒಳ್ಳೆ ಅವಕಾಶಗಳು ನನಗೆ ಸಿಗಲಿಲ್ಲ. KV ರಾಜು ಅವ್ರ ಸಿನಿಮಾಗೆ ಒಂದ್ಸತಿ ಹೀಗೆ ಅಚಾನಕ್ಕು ಯಾವುದೋ ಸಿನಿಮಾ ಶೂಟಿಂಗ್ ಹೋದಾಗ ಅವ್ರ ಪರಿಚಯ ಆಯಿತು. ಅವರು ಯುದ್ಧಕಾಂಡ ಅಂತ ಒಂದು ಸಿನಿಮಾ ತೆಗೆದ್ರು. ಅದರಲ್ಲಿ ನನಗೆ ದೇವರಾಜ್ ಅಸಿಸ್ಟೆಂಟ್ ಲಾಯರ್ ಆಗಿ ನನಗೆ ಒಂದು ಪಾರ್ಟ್ ಕೊಟ್ಟರು. ಗೆಲ್ತೀನಿ ಅನ್ನೋ ಚಾಲೆಂಜ್ ಮೇಲೆ ಸ್ವೀಕರಿಸ್ತೀನಿ ಸರ್. ಅದರಲ್ಲಿ ರೋಲ್ ಮಾಡಿದೆ. ಅದರಲ್ಲಿ ಒಳ್ಳೆ ಪಾತ್ರ, ಆರ್ಗ್ಯುಮೆಂಟ್ ನಡೆಯುತ್ತೆ ನನಗೂ ರವಿಚಂದ್ರನ್ಗೂ. ಆಮೇಲೆ ಅವನು ವಿಷ ಕುಡಿತಾನೆ. ಆಮೇಲೆ ನಾನು ಸೋತ್ಬಿಡ್ತೀನಿ. ಆಮೇಲೆ ದೇವರಾಜು ಎಗ್ಗ ಮಗ್ಗ ಹೊಡೆದು ನನ್ನ
ಸಾಯಿಸ್ಬಿಡ್ತಾನೆ. ಸೊ ಈ ಥರ ಸನ್ನಿವೇಶ. ಅದರಲ್ಲಿ ನನ್ನ ಪಾತ್ರ ಹಿಂದಿಯಲ್ಲಿ ಮೇರಿ ಜಂಗ್ ಸಿನಿಮಾ ಅನುಪಮ್ ಖೇರ್ ಮಾಡಿದ್ರಂತೆ ನನ್ನ ಪಾತ್ರ. ಅದರಲ್ಲಿ ಫ್ಯಾಮಿಲಿ ಇರುತ್ತೆ, ಅವನಿಗೆ ಹೆಂಡತಿ ಮಕ್ಕಳು ಅದೆಲ್ಲ ಎಸ್ಟಾಬ್ಲಿಷ್ ಮಾಡಿದರು ಹಿಂದಿ ಫಿಲಮಲ್ಲಿ. ಕನ್ನಡದಲ್ಲಿ ಏನಾಗೋಯ್ತು, ವೀರಾಸ್ವಾಮಿಯವರು ಸಿನಿಮಾ ನೋಡಿದ್ರಂತೆ. ಇನ್ನೂ ಪಿಕ್ಚರ್ ಕಂಪ್ಲೀಟ್ ಆಗಲ್ಲ, ಬಿಗಿನಿಂಗಲ್ಲೇ ಶಾರ್ಟ್ಸು ವೈಸ್ ನೋಡ್ಕೊಂಡು ಹೋಗೋರಂತೆ. ಕೆಲವು ಪಾತ್ರಗಳು ಯಾಕೆ ಇವ್ರನ್ನೆಲ್ಲ ಅನ್ನೆಸೆಸರಿ ಬೆಳೆಸ್ತೀರಾ ನೀವು, ನನ್ನ ಮಗ ಇದರಲ್ಲಿ ಹೀರೋ, ಅವನ್ನ ಹೈಲೈಟ್ ಮಾಡಿ, ಇವೆಲ್ಲ ಬೇಡ ಅಂತ ಅಂದ್ಬಿಟ್ಟು ಕೆಲವೆಲ್ಲ ನನ್ನ ಸೀನ್ಗಳನ್ನ ಗಾಯತ್ರಿ ಪ್ರಭಾಕರ್ ನನ್ನ ಹೆಂಡತಿ ರೋಲ್ ಅದರಲ್ಲಿ ಶೂಟಿಂಗ್ ಆಗಿತ್ತು ಎಲ್ಲ ಕಟ್ ಮಾಡಿಸಿ ಎಡಿಟ್ ಮಾಡಿಸಿ ನಂದು ಕೋರ್ಟು ಆರ್ಗ್ಯುಮೆಂಟು ಹೊಡೆಯೋದು ನನಗೆ ಇದು ಆ ಸನ್ನಿವೇಶ ಅಷ್ಟು ಮಾತ್ರ ಇಟ್ಕೊಂಡ್ರು. ಫ್ಯಾಮಿಲಿ ಜೊತೆ ನನ್ನ ಇನ್ಫ್ಯಾಕ್ಟ್ ಏನೇನಿತ್ತೋ ಅದೆಲ್ಲ ಕಟ್ ಮಾಡಿಬಿಟ್ರು. ಸೊ ಹೀಗೆ ಒಬ್ಬ ನತದೃಷ್ಟ ಕಲಾವಿದ ಅಂತ ಹೇಳ್ಕೊಬೋದೋ ಏನೋ ಗೊತ್ತಿಲ್ಲ. ನಾನು ಈ ಥರ ಅನೇಕ ಸಂದರ್ಭಗಳಲ್ಲಿ ನನಗೆ ಆಗಿದೆ. ಮೊದಲನೇ ಸಿನಿಮಾ ನಂದು ಗಿರೀಶ್ ಕಾರ್ನಾಡ್ ಜೊತೆ ಒಂದಾನೊಂದು ಕಾಲದಲ್ಲಿ. 40 ದಿವಸ ನಿಮ್ಮ ಡೇಟ್ಸು ನನ್ನ ಡೇಟ್ಸು. ಆಗ ನಾನು ಸಂಜೆಯ ಸಿನಿಮಾ ಥಿಯೇಟ್ರಲ್ಲಿ ಈ ನಾಟಕಗಳಿಗೆ ರಜಾ ಹಾಕಿ ನಮ್ಮ ಯಜಮಾನರು ಗೋಪಾಲ್ ಕೃಷ್ಣ ಅಂತ ಅಂದ್ಬಿಟ್ಟು ಅವ್ರನ್ನ ಎಷ್ಟು ನೋಟಿಸ್ಗಳು ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಸಂಸಾರ, ಹೊಟ್ಟೆಪಾಡು ಪ್ಲಸ್ ಕಲೆ ಇವು ಮೂರನ್ನೂ ಮ್ಯಾನೇಜ್ ಮಾಡಬೇಕು ಅಂದರೆ ಭಾಳ ಕಷ್ಟ ಇತ್ತು. ಆಮೇಲೆ ಏನು ಮಾಡೋದು, ಒಂದೊಂದು ತಲೆ ಉಪಯೋಗಿಸ್ತಿದ್ದೆ. ನಮ್ಮ ಅಪ್ಪ ಸತ್ತಿರೋರನ್ನ ತಿರ್ಗಾ ಸಾಯಿಸು, ನಮ್ಮ ಅಮ್ಮ ಸತ್ತಿರೋರನ್ನ ಹೀಗೆ ಒಬ್ಬೊಬ್ಬರನ್ನ ಸಾಯಿಸ್ಕೊಂಡು ರಜಾ ಹಾಕಿ ಈ ನಾಟಕಗಳಿಗೆಲ್ಲ ಹೋಗ್ತಿದ್ದೆ. ಸೊ ಇದು 40 ದಿವಸ ರಜಾ ಕೊಡ್ತಾನೆ ಈ ಪುಣ್ಯಾತ್ಮ ಯಜಮಾನ, ಕೊಡಲ್ಲ. ಆವಾಗ ಒಂದು ತಲೆ ಉಪಯೋಗಿಸ್ದೆ. ಗಿರೀಶ್ ಕಾರ್ನಾಡು ಹೆಸರು ಅವಾಗ ಭಾಳ ಫೇಮಸ್ಸು. ಅವ್ರ ಕೈನಲ್ಲಿ ಒಂದು ಮಾತು ಹೇಳಿಸಿದ್ರೆ ಹೇಗೆ ಅಂತ ಅಂದ್ಬಿಟ್ಟು ಅವರೊಂದು ಲೆಟ್ರ್ ಹಾಕಿದ್ರು ನಮ್ಮ ಯಜಮಾನರಿಗೆ. ಗಿರೀಶ್ ಕಾರ್ನಾಡ್ ನನಗೆ ಲೆಟ್ರ್ ಬರ್ದಿರಲ್ಲ ಅಂತ ಭಾಳ ಖುಷಿ ಆಗೋಗ್ಬಿಟ್ಟು, ಏನ್ರಿ ನಿಮ್ಮ ಬಗ್ಗೆ ಏನೋ ಒಂದು ಪಾರ್ಟ್ ಮಾಡ್ತಾ ಇದ್ರಂತೆ ಅವ್ರ ಸಿನಿಮಾದಲ್ಲಿ 40 ದಿವಸ ಅಂತೆ. ಹೌದು ಸರ್, ಏನೋ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಆಯಿತು ಹೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಸೊ ಅಲ್ಲಿ ಏನಾಯಿತು, ದಿನ ನಾನು ಫೇರ್ ಆಗಿದ್ದೆ, ನನ್ನನ್ನು ದಿನ ಕಪ್ ಮಾಡೋರು ಮೇಕಪ್ ಆರ್ಟಿಸ್ಟು ಬ್ಲ್ಯಾಕ್. ಯಾಕೆ ಅಂದರೆ ಎಲ್ಲ ಕಾಡು ಮನುಷ್ಯರು, ನಾವು ಕಾಡಲ್ಲಿ ವಾಸ ಮಾಡೋ ಜನ. ಅಲ್ಲಿ ಯಾರು ಇಷ್ಟೊಂದು ಫೇರ್ ಆಗಿರಲ್ಲ, ದಿನ ಕಪ್ ಬಳಿಯೋರು ಮೈ ಕೈಗೆಲ್ಲ ಮುಖಕ್ಕೆಲ್ಲ. ಸರಿ, ಈಟಿ, ಒಂದು ಕತ್ತಿ, ಗುರಾಣಿ ಇದು ಇಟ್ಕೊಳ್ಳೋದು. ಶಂಕರ್ನಾಗ ಅಸಿಸ್ಟೆಂಟ್ ನಾವೆಲ್ಲ ಬಂಟರು. ಸರಿ ಹೋಗೋದು ಹೇಳೋದು. ನನಗೂ ಅಲ್ಲೂ ಬೇಜಾರಾಗೋದು. ಏನು ಇಷ್ಟು ದಿವಸ ಆಗಲೇ 10-15 ದಿವಸ ಆಯಿತು, ಒಂದು ಡೈಲಾಗಿಲ್ಲ ಏನಿಲ್ಲ, ಬರೀ ಹೋಗಿ ನಿಂತ್ಕೋ ಕಾಡಲ್ಲಿ. ಬೆಳಗ್ಗೆ 4 ಗಂಟೆಗೆ ಏಳಬೇಕು, ಮೇಕಪ್ ಹಾಕಿ ಸೂರ್ಯೋದಯ ಆಗೋಷ್ಟೊತ್ತಿಗೆ ಲೊಕೇಶನಲ್ಲಿ ಇರಬೇಕು. ಇದು ಏನು ಗತಿ ಐತೋ ತೆರಿಕೆ ಅಂತ ಅಂದ್ಬಿಟ್ಟು ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ಬರು ಸತೀಶ್ ಏನೋ ಹೆಸರು, ಅವರು ಆ ಕಾಲದಲ್ಲಿ ಕ್ರಿಕೆಟ್ ಕಾಮೆಂಟೇಟರು ರೇಡಿಯೋದಲ್ಲಿ. ಅವರೇ ಅಲ್ಲಿ ಪ್ರೊಡಕ್ಷನ್ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಥರ ಇದ್ದರು. ನಾನು ಹೇಳಿದೆ, ಇಲ್ಲ ನಾನು ಹೋಗ್ತೀನಿ ನಾನು ಬೆಂಗಳೂರಿಗೆ, ಏನು ನನ್ನ ಪಾತ್ರದಲ್ಲಿ ಏನು ಸತ್ವ ಇಲ್ಲ, ಏನಿಲ್ಲ, ಪ್ರಾಮಿನೆನ್ಸ್ ಇಲ್ಲ, ಇದಕ್ಕೆ ಯಾಕ್ರಿ ಬರಬೇಕಾಯ್ತು ನಾನು 40 ದಿವಸ ಹಾಕಿ ಅಂತ. ಅದು ಹೆಂಗೆ ಹೋಗ್ತೀಯ, ಹೋಗು ನೋಡೋಣ ಅಂತ. ಅದರಲ್ಲಿ ಒಬ್ಬ ರೂಬಿ ಕೃಷ್ಣ ಅಂತ ಒಬ್ಬ ರೌಡಿ ಕೂಡ ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ದ. ರಿಯಲ್ ರೌಡಿ ರೂಬಿ ಕೃಷ್ಣ ಅಂತ. ಅಂದರೆ ಅವನು ನೋಡೋದಕ್ಕೆ ಭಾಳ ಸಾಫ್ಟಾಗಿರೋನು, ನಗೋನೋ ಮಾಡೋನು ಎಲ್ಲ. ಅವನ ಸೂಟ್ ಕೇಸ್, ಒಂದು ಬ್ರೀಫ್ ಕೇಸ್ ತೆಗೆದ್ರೆ ಬರೀ ವೆಪನ್ಸು. ನೋಡಿ ಸುಸ್ತಾಗ್ಬಿಟ್ಟು ಇದ್ಯಾಕೆ ಇದೆಲ್ಲ ಇಟ್ಕೊಂಡಿದೆ. ಆಮೇಲೆ ಅವ್ರ ವಿಚಾರ ಏನು ಅಂತ ಗೊತ್ತಾದಮೇಲೆ ನಮ್ಮ ಬಸವನಗುಡಿನಲ್ಲಿ ಯಾವುದೋ ಒಂದಿಗೆ ಬಡಾಬಣ ಇದೆ, ಸಿದ್ದಾಪುರನ ಅಲ್ಲ, ದೊಡ್ಡ ಗಣೇಶನ ದೇವಸ್ಥಾನದ ಎದುರುಗಡೆ ಲೊಕೇಶನ್ನು, ಅದಕ್ಕೇನೋ ಹೇಳ್ತಾರೆ, ಸುಂಕೇನಹಳ್ಳಿ ಅಲ್ಲಿ ಅವರು ಭಾಳ ಸೈಲೆಂಟಾಗಿ ಮರ್ಡರ್ಗಳು ಮಾಡಿದ್ದಾರೆ ಬೇಕಾದಷ್ಟು ಅಂತಂದರು. ಆವತ್ತಿಂದ ಅವರು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ಸೊ ಹಾಗೆ ಏನಪ್ಪ ರೋಪ್ ಬೇರೆ ಹಾಕ್ಬಿಟ್ಟಿದ್ದೀನಿ, ಆಮೇಲೆ ಅವನ್ನೆಲ್ಲ ಬಿಟ್ಬಿಟ್ಟು ಎಲ್ಲಿಗೆ ಹಚ್ಚ ಅಂತ. ಆಮೇಲೆ ಗಿರೀಶ್ ಕಾರ್ನಾಡ್ಗೆ ವಿಚಾರ ಗೊತ್ತಾಯಿತು. ಆಮೇಲೆ ಏನು ರೀ ಸೂರ್ಯವ್ರೆ ಏನು ಅಂದರು. ಸರ್ ಏನು ಸರ್, ಆಗಲೇ 10-15 ದಿವಸ ಆಯಿತು, ಏನು ಒಂದು ಡೈಲಾಗ್ ಇಲ್ಲ ಏನಿಲ್ಲ, ಸುಮ್ಮನೆ ಬಂದು ನಿಂತ್ಕೊಳ್ಳೋದು ಹೋಗೋದು, ಇದಕ್ಕೆ ಯಾಕೆ ಸರ್ ಬರಬೇಕಾದ್ರೆ. ಅವಾಗ ಯಾಕೆ ಅಂದರೆ ನನ್ನ ಫಿಸಿಕ್ ಚೆನ್ನಾಗಿತ್ತು ಅವಾಗ, ಬಂಟ್ರಿಗೆ ಸರಿಯಾಗಿ ಹೇಳಿ ಮಾಡಿಸಿದ್ದ ಒಂದು ರೋಲು ಅಂತ ಅವ್ರು ಹಾಕ್ಕೊಂಡ್ರು. ಗರಡಿ ಬಾಡಿ, ಜಿಮ್ ಬಾಡಿ. ಸರಿ, ಆಮೇಲೆ
ಇಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಗ ಸುಂದರ್ ಕೃಷ್ಣ ಅರಸ್ ಮಗ ಶಂಕರ್ ನಾಗನ್ನ ಕೊಲ್ಲಕ್ಕೆ ಬರ್ತಾನೆ. ಅಲ್ಲಿವರೆಗೂ ನನಗೇನು ಹೆಸರು ಇಲ್ಲ, ಏನೂ ಇಲ್ಲ. ಆಮೇಲೆ ಕರಿಯ ಅಂತ ಒಂದು ಹೆಸರು ಕೊಟ್ಟು ಆಮೇಲೆ ಶಂಕರ್ ನಾಗನ್ನ ಕೊಲ್ಲೋದಕ್ಕೆ ಸುಂದರ್ ಕೃಷ್ಣ ಅರಸ್ ಮಗ ಒಬ್ಬ ಬರ್ತಾನೆ, ಅವನ್ನ ಕೊಲ್ಲೋದು. ಆಮೇಲೆ ನನಗೂ ಶಂಕರ್ನಾಗೂ ವಾದ ವಿವಾದ ನಡೆಯುತ್ತೆ. ಆಮೇಲೆ ಈಗ ಏನೋ ಒಟ್ಟಿನಲ್ಲಿ ಒಪ್ಕೊಂಡಿದ್ದ ತಪ್ಪಿಗೆ ಮುಗಿಸ್ದೆ. ಆಮೇಲೆ ಗಿರೀಶ್ ಕಾರ್ನಾಡವರು ಅವರ ಇನ್ನೊಂದೆರಡು ಸಿನಿಮಾಗಳಲ್ಲೂ ಅಭಿನಯಿಸಿದೆ. ಕಾನೂರು ಹೆಗ್ಗಡತಿ ಸುಬ್ಬಮ್ಮದಲ್ಲಿ ಜಾನಿ ಅಂತ ಒಂದು ಕ್ಯಾರೆಕ್ಟ್ರು. ಈಗ ತಾನೇ ಒಂದು ಕಾಡಂದೆ ಈ ಕಡೆ ಓಡ್ ಹೋಯ್ತು ಅಲ್ವೇನ್ರು? ಅದನ್ನ ಅಟ್ಟಿಸ್ಕೊಂಡು ಬಂದವರು ನೀವೇ ಇರಬೇಕು. ಸೊ ಹೀಗೆ ಏನೇ ಆದರೂ ಸಿನಿಮಾಗಳಲ್ಲಿ ಪೋಷಕ ನಟ ಇದೆಲ್ಲ. ಯಾಕೆಂದರೆ ರಂಗಭೂಮಿಯಲ್ಲಿ ಹೀರೋ ಪಾರ್ಟ್ಗಳು ಮಾಡಿ ನಾನು ಸಿನಿಮಾದಲ್ಲಿ ಒಳ್ಳೆ ಅವಕಾಶಗಳು ಸಿಕ್ಕಲಿಲ್ವಲ್ಲ ಅಂತ ಒಂದು ನನ್ನ ದುರ್ದೈವ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.